ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮುಂಟಾಗಲಿ, ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯ. ಸೇರಿ ಬಂದಿರುವ, ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ಮತ್ತು ದೇವಜನರಾಗಿರುವಂಥ ದೇವದಾಸ ಇವರಿಗೂ, ಹಿರಿಯ ಸೇವಕರು ನಮ್ಮ ಅಣ್ಣನಿಗೂ ನಾನು ದೇವರ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ಎಷ್ಟು ಜನರಿಗೆ ವಾಕ್ಯ ಚೆನ್ನಾಗಿ ಕೇಳಬೇಕಂತ ಆಸೆ ಇದೆ? ಭಾಳ ಜನರಿಗೆ ವಾಕ್ಯ ಕೇಳೋಕೆ ಆಸೆ ಇರೋದಿಲ್ಲ. ಆಡಾಡಿದ್ರೆ ಸಾಕು, ಸ್ವಲ್ಪ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮ್ಮ ಮನೆಗೆ ನಾವು ಹೋಗ್ಬೇಡ ಅಂದ್ಕೊಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಏನಿದೆ? ನಿತ್ಯ ಜೀವವಿದೆ. ಹಲ್ಲೆಲೂಯ. ಗಮನಿಸೋಣ ದೇವರ ಮಕ್ಕಳು, ನಾವು ಒಂದು ವಾಕ್ಯ ಓದಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಬೈಬಲ್ ಇದ್ದವರು ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಚನವನ್ನು ದಯವಿಟ್ಟು ಓದ್ರಿ. ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಯಾರಾದರೂ ಓದ್ರಿ. 62. ಹಾಂ ಹಾಂ ಹ್ಞೂ ಪ್ರಾರ್ಥಿಸ್ಕೋಣ. ಸರ್ವ ಸೃಷ್ಟಿಕರ್ತನಾದ ತಂದೆ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ತಿರುಗಿ ನೋಡುವನು ದೇವರ ರಾಜ್ಯಕ್ಕೆ ತಕ್ಕವನು ಯೋಗ್ಯನಲ್ಲೆಂಬುದಾಗಿ ಹೇಳಿದೆ ಸ್ವಾಮಿ. ದೇವರೇ, ಕರೆಯಲ್ಪಟ್ಟವರು ಅನೇಕರು, ಆಯಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ ಸ್ವಾಮಿ. ಈ ಅಂತ್ಯ ದಿನಗಳಲ್ಲಿ ಸ್ವಾಮಿ ಕರ್ತನೆ, ಆ ಸ್ವಲ್ಪ ಜನ ಆದರೂ ರಕ್ಷಣೆ ಹೊಂದಿಕೊಂಡು, ಆ ಸ್ವಲ್ಪ ಜನ ಆದರೂ ಸ್ವಾಮಿ ನೇಮಿಸಲ್ಪಟ್ಟು ನಿನ್ನ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಕರ್ತನೆ ಬಾಧ್ಯಸ್ಥರಾಗುವಂತೆ ಸಹಾಯ ಸಹಕಾರ ಮಾಡಕ್ಕೆ ಪ್ರಾರ್ಥಿಸ್ತಾನೆ. ಅಲ್ಪನಾಗಿರುವ ನನ್ನೊಡನೆ ಮಾತನಾಡು, ನನ್ನ ಗಂಟಲಕ್ಕೆ ಬೇಕಾದ ಸಹಾಯ ಕೊಡು, ಅದ್ಭುತಗಳನ್ನು ಮಾಡಬೇಕೆಂದು ಪ್ರಾರ್ಥಿಸ್ತಾನೆ. ನಿನ್ನ ಅದ್ಭುತ ಸ್ವರೂಪನಾಗಿದೆ ದೇವರೇ. ಪ್ರಾರ್ಥನೆಯಲ್ಲಿ ಸಹಾಯ ಉಂಟು ಎಂಬುದಾಗಿ ಸ್ವಾಮಿ ಅನೇಕ ಸಾರಿ ಕರ್ತನೆ ದೇವಜನರು ಅನೇಕ ಸಾರಿ ನಾವು ಬೋಧಿಸಿದ್ದೇವೆ ದೇವರೇ. ನಾವು ಕೂಡ ಪ್ರಾರ್ಥಿಸ್ತೇನೆ ಸ್ವಾಮಿ, ಸಮಯದಲ್ಲಿ ನನಗೆ ಕೂಡ ಸಹಾಯ ಮಾಡು ದೇವರೇ. ಕೇಳುವ ಜನರು ಕೂಡ ಸ್ವಾಮಿ ಕರ್ತನೆ ಬಲವಾದ ರೀತಿಯಲ್ಲಿ ಸ್ವಾಮಿ ಕರ್ತನೆ ವಾಕ್ಯದಲ್ಲಿ ಸ್ವಾಮಿ ದೃಢವಾಗಿ ನಿಂತುಕೊಳ್ಳುವಂತೆ ಮಹಾಕೃಪೆ ಕೊಟ್ಟು ನಡೆಸಬೇಕೆಂದು ಕೇಳಿಕೊಳ್ಳುತ್ತಾ ಯೇಸು ಸ್ವಾಮಿ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ಕೇಳುವ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ದೇವರ ಮಕ್ಕಳೇ, ಇಲ್ಲಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. 62ನೇ ವಚನದಲ್ಲಿ ನೋಡುವಾಗ, ಯೇಸು ಅವನಿಗೆ, ಯಾವನಾದರೂ ನೇಗಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಗಮನಿಸೋಣ ದೇವರ ಮಕ್ಕಳೇ, ಯೇಸು ಸ್ವಾಮಿ ಹತ್ರ ಅನೇಕ ಜನರು ಬರುವಾಗ ಯೇಸು ಕ್ರಿಸ್ತನು ಹೀಗೆ ಹೇಳಿದನು, ನೇಗಿಲ ಮೇಲೆ ಅಂದರೆ ದೇವರ ಕೆಲಸದ ಮೇಲೆ ಕೈ ಹಾಕಿ ಅವನು ಹಿಂದಕ್ಕೆ ನೋಡಿದರೆ ದೇವರ ರಾಜ್ಯಕ್ಕೆ ಏನಲ್ಲ ಅಂತವನು ತಕ್ಕವನಲ್ಲ, ಪಾತ್ರನೂ ಅಲ್ಲ, ವಾಡು ಪಾತ್ರುಡು ಕಾಡು. ಗಮನಿಸ್ರಿ ದೇವರ ಮಕ್ಕಳೇ, ಈಗ ಅನೇಕ ಜನರು ಹೊಸದಾಗಿ ಬರುವಾಗ ಆಸಕ್ತಿಯಿಂದಿರ್ತಾರೆ. ಬರ್ತಾ ಬರ್ತಾ ರಾಜನ ಕೂದ ಕತ್ತೆ ಎಂಬುದಾಗಿ ಅನ್ನುವ ಸ್ವಾಮಿ ಪ್ರಕಾರ ಬಲಹೀನವಾಗ್ತಾರೆ. ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ಯೇಸು ಒಬ್ಬ ವ್ಯಕ್ತಿಯನ್ನು ನೋಡಿ ಹೇಳ್ತಾನೆ, ನಿನ್ನ ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡಿದರೆ ನೀನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ, ಪಾತ್ರನೂ ಅಲ್ಲ, ತಕ್ಕವನು ಅಲ್ಲ ಎಂಬುದಾಗಿ ಹೇಳುತ್ತಾನೆ. ಸ್ವಲ್ಪ ಜನ ಅರ್ಥ ಮಾಡಿದ್ದೇವೆ ಮಕ್ಕಳೇ. ಕೆಲವೊಂದು ಸಾರಿ ನಾವು ಕೂಡಲ್ಲ, ನಾವು ಮುಂದಕ್ಕೆ ಹೋಗಬೇಕಲ್ಲ, ದೇವರ ಮಕ್ಕಳಾದ ನಾವು ಮುಂದಕ್ಕೆ ಹೋಗಬೇಕು. ಕೆಲವೊಂದು ಸಾರಿ ಹಿಂದಕ್ಕೆ ನೋಡ್ತಿರ್ತೀವಿ. ನಾವು ಹಿಂದಕ್ಕೆ ಏನು ಮಾಡ್ತಿರ್ತೀವಿ? ನೋಡ್ತಾ ಇರ್ತೀವಿ. ಭಾಳ ಸಾರಿ ಹಿಂದಕ್ಕೆ ನೋಡ್ತಾ ಇರ್ತೀವಿ. ದೇವ್ರ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ರಿ. ಅರ್ಥ ಅಂದರೆ ಆಸಕ್ತಿಹೀನರಾಗ್ತಿರ್ತೀವಿ, ಪ್ರಾರ್ಥನೆಹೀನರಾಗ್ತಿರ್ತೀವಿ. ಕೆಲವೊಂದು ಸಾರಿ ಮೊದಲಿರುವ ಆಸಕ್ತಿ ನಮಗೆ ಬರ್ತಾ ಆಸಕ್ತಿ ಕಡಿಮೆ ಆಗ್ತಿರ್ತದೆ. ಇವತ್ತು ಭಾಳ ಜನರು ಹೇಳಿದ್ರೆ ದೇವಸೇವಕರು, ಈ ಕರೋನಾ ಬಂದಾಗಲಿಂದ ಸಭೆಗೆ ಬರುವಂಥದ್ದು ಭಾಳ ಜನರು ಬಿಟ್ಟರು.
ಯಾಕಂದರೆ ಆಸಕ್ತಿ ಅವರಿಗೆ ಬಹಳ ಕಡಿಮೆಯಾಗಿದೆ. ದೇವ್ರ ಮಕ್ಕಳಲ್ಲಿ ಗಮನಿಸ್ರಿ, ನಾವು ಬೈಬಲಲ್ಲಿ ನೋಡಬೇಕಾದ್ರೆ ನನ್ನವನಂತೇಳಿ ಇರುವ ವ್ಯಕ್ತಿ ಹಿಂದೆಗಿದರೆ ಅವನಲ್ಲಿ ನನಗೆ ಏನಿಲ್ಲ, ಪ್ರೀತಿ ಇಲ್ಲ, ಸಂತೋಷವಿಲ್ಲ ಎಂಬುದಾಗಿ ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಂದು ಸಾರಿ ಸೋದೋಮ್ ಗೊಮೋರ ಪಟ್ಟಣ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಯಾರಿದ್ದಾರೆ ಹೇಳ್ರಿ? ನಿಮ್ಗೆಲ್ಲರಿಗೂ ವಾಕ್ಯ ಗೊತ್ತಲ್ಲ. ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಯಾರುన్నారు? ಕರೆಕ್ಟ್, ವೆರಿ ಗುಡ್. ಲೋಟನಿದ್ದಾನೆ. ಲೋಟನ ಹೆಂಡತಿ, ಲೋಟನ ಗಂಡು ಮಕ್ಕಳು, ಲೋಟನ ಹೆಣ್ಣು ಮಕ್ಕಳಿದ್ದಾರೆ. ದೇವರ ಮಕ್ಕಳು ಅಲ್ಲಿ ದೇವದೂತರು ಬಂದು ಹೇಳ್ತಾರೆ, ನೀವು ಸೂರ್ಯ ಮೂಡುವುದರೊಳಗಾಗಿ ನೀವೇನು ಮಾಡಬೇಕು? ನೀವು ಈ ಪಟ್ಟಣವನ್ನು ಬಿಟ್ಟು ನೀವು ಹೋಗಬೇಕು. ಎಲ್ಲಿಗೆ ಹೋಗಬೇಕು? ನಾನು ಹೇಳಿದಂಥ ಸ್ಥಳಕ್ಕೆ, ನಾನು ಹೇಳಿದ ಪ್ರದೇಶಕ್ಕೆ ನೀವು ಹೋಗಬೇಕು. ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡುತ್ತೇವಲ್ಲ, ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 8ನೇ ವಚನ. ಒಂದು ಮಾತು ಓದ್ರಿ ದೇವ್ರ ಮಗ, ಓದ್ರಿ, ಬೇಗ ಓದ್ರಿ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನ. ಓದೋಣ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ತೀವಿ ಮಕ್ಕಳೇ, ಕರೆಯಲ್ಪಟ್ಟ ಕೂಡಲೇ ಕರಿದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ಪ್ರಭುವಾ, ಆ ಸ್ಥಳ ಯಾವುದು? ಒಳ್ಳೆ ಸ್ಥಳನಾ? ಅಲ್ಲಿ ಹಾಲು ಜನ ಹರಿತಿದ್ದ? ಯಾವುದು ಕೇಳ್ತಾ ಇಲ್ಲ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ನೋಡ್ರಿ, ದೇವರು ಅಬ್ರಹಾಮನ ಕರೆದಾಗ 75 ವರ್ಷ ಅಬ್ರಹಾಮನಿಗೆ, ಸಾರಳಿಗೆ 65 ವರ್ಷ. ಆ ವಯಸ್ಸಿನಲ್ಲಿ ಕೂಡ ದೇವರ ಮಾತನ್ನ ತೂಚ ತಪ್ಪದಾಗೆ ಕೇಳ್ತಾ ಇದ್ದಾನೆ. ದೇವರ ಮಾತನ್ನ ಹೇಳಿದ ಕೂಡಲೇ ಹೊರಟು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ನಮ್ಮೆಲ್ಲರಿಗೆ ಆತನು ತಂದೆಯಾಗಿದ್ದಾನೆ. ಯಾರು? ಅಬ್ರಹಾಮನು. ಇಲ್ಲಿ ಗಮನಿಸ್ರಿ ದೇವರ ಮಕ್ಕಳೇ, ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಬಹಳ ವ್ಯಭಿಚಾರವಿದೆ, ಬಹಳ ಮೋಸವಿದೆ, ಬಹಳ ಅನ್ಯಾಯವಿದೆ, ಬಹಳ ಅಕ್ರಮವಿದೆ. ಅಲ್ಲಿ ಪಾಪವು ತುಂಬಿಕೊಂಡಿದೆ, ಅಲ್ಲಿ ಅನ್ಯಾಯವು ತುಂಬಿಕೊಂಡಿದೆ. ಆ ಪಾಪ, ಆ ಅನ್ಯಾಯ, ಆ ದೋಷವು ದೇವರ ಸನ್ನಿಧಾನಕ್ಕೆ ಏರಿಸಲ್ಪಟ್ಟಿದೆ. ಆಗ ದೇವರು ಹೇಳ್ತಾನೆ ಅಬ್ರಹಾಮನಿಗೆ, ನಾನು ಹೋಗಿ ಆ ಪಟ್ಟಣವನ್ನು ನಾಶ ಮಾಡ್ತೇನೆ ಎಂಬುದಾಗಿ ಹೇಳುವಾಗ, ದೇವ್ರ ಮಕ್ಕಳೇ, ಅಲ್ಲಿ ಲೋಟನ ಹತ್ರ ಹೋಗಿ ದೂತರು ಹೇಳ್ತಾರೆ, ನೀನು ಈ ಪಟ್ಟಣವನ್ನು ಬಿಟ್ಟು ಹೋಗುವಾಗ ನೀನೇನು ಮಾಡಬೇಕು? ನೀನೇನು ಮಾಡಬಾರ್ದು ಹೇಳ್ರಿ? ಹಿಂದಕ್ಕೆ ತಿರುಗಿ ನೋಡಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಾಶವಾಗತಕ್ಕ ಪಟ್ಟಣ. ದೇವರ ಮಗುವೆ, ನೀನು ದೇವರ ರಾಜ್ಯದ ಮೇಲೆ ಕೈ ಹಾಕುವಾಗ, ನೀತಿ ಮೇಲೆ ಕೈ ಹಾಕುವಾಗ, ದೇವರ ರಾಜ್ಯವನ್ನು ಕಟ್ಟುವಾಗ ನೀನು ಹಿಂದಕ್ಕೆ ತಿರುಗಿ ನೋಡಬಾರ್ದು. ನೆಹೆಮೀಯನು ಕೆಲಸ ಮಾಡುವಾಗ ಶತ್ರುಗಳು ಅನೇಕ ಸಾರಿ ಅದನ್ನು ಕರಿತಾ ಇದ್ರು, ಬನ್ನಿರಿ ಮಾತಾಡೋಣ, ಬನ್ನಿರಿ ಮಾತಾಡೋಣ ಅಂತ ಹೇಳುವಾಗ ನೆಹೆಮೀಯನು ಹೇಳಿದನು, ಇಲ್ಲ, ನಾನು ಈ ದೊಡ್ಡ ಕೆಲಸವನ್ನು ಇಟ್ಟುಕೊಂಡಿದ್ದೇನೆ, ನಾನು ಬರುವುದಕ್ಕಾಗಲ್ಲ. ಆಮೆನ್, హల్లెలూయా హల్లెలూయా. నేను గొప్ప పని చేస్తున్నాను, ఈ గొప్ప పని విడిచి నేను రాను. ಗಮನಿಸಿರಿ ದೇವರ ಮಕ್ಕಳ, ಇಲ್ಲಿ ಚೆನ್ನಾಗಿ ನಾವು ಗಮನಿಸುವಾಗ ಅಲ್ಲಿ ದೇವದೂತರು ಹೇಳ್ತಾರೆ, ಈ ಪಟ್ಟಣವನ್ನು ಬಿಟ್ಟು ಹೋಗಬೇಕಾದ್ರೆ ನೀವೇನು ಮಾಡಬಾರ್ದು? ಹಿಂದಕ್ಕೆ ತಿರುಗಿ ನೋಡಬಾರದು. ಹಲ್ಲೆಲೂಯಾ. ಅದಕ್ಕೋಸ್ಕರ ಅಲ್ಲಿನ ವಾಕ್ಯದ ನೋಡಿದ್ವಿ, ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ತಿರುಗಿ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ಪಾತ್ರನು ತಕ್ಕವನು ಅಲ್ಲ. ದೇವರ ಮಗು ಚೆನ್ನಾಗಿ ಅರ್ಥ ಮಾಡಿ. ದೇವರ ಮಗುವೆ, ನೀನು ಯೇಸುವನ್ನು ಆರಾಧನೆ ಮಾಡ್ತಾ ಇದೆಯಲ್ಲ, ನೀನು ಯೇಸುವನ್ನು ನಂಬಿದಾಗ ಮತ್ತೆ ನೀನು ಲೋಕದ ಕಡೆಗೆ, ಮತ್ತೆ ನೀನು ಪಾಪದ ಕಡೆಗೆ, ಮತ್ತೆ ನೀನು ಸೈತಾನ ಕಡೆಗೆ, ಮತ್ತೆ ನೀನು ಸಂಪ್ರದಾಯಗಳ ಕಡೆಗೆ ನೀನು ಓಡಬಾರದು, ನೀನು ಹೋಗಬಾರದು. ಅವುಗಳ ವಿಷಯದಲ್ಲಿ ನೀನು ಸತ್ತೋಗಿದ್ದಿ, ಪಾಪ ವಿಷಯದಲ್ಲಿ ಸತ್ತೋಗಿದ್ದಿ, ಸೈತಾನ ವಿಷಯದಲ್ಲಿ ಸತ್ತೋಗಿದ್ದಿ, ಲೋಕ ವಿಷಯದಲ್ಲಿ ಸತ್ತೋಗಿದ್ದಿ, ಸಂಪ್ರದಾಯ ವಿಷಯದಲ್ಲಿ ಕೂಡ ನೀನೇನಾಗಿದ್ದಿ? ಸತ್ತೋಗಿದ್ದಿ. ಮತ್ತೆ ತಿರುಗಿ ನೀನು ಅಲ್ಲಿಗೆ ಹೋಗಬಾರದು, ನೀನು ನೋಡಬಾರದು. ಆಮೇಲೆ ಆ ಸಮಯದಲ್ಲಿ ನಾನು ಹೋಗ್ತಿರುವಾಗ ದೇವ್ರ ಮಕ್ಕಳೇ, ಈಗ ಲೋಟನ ಹೆಂಡತಿ, ಲೋಟನ ಹೆಂಡತಿ ಇಬ್ಬರು ಹೋಗ್ತಾ ಇದ್ದಾರೆ ಅಲ್ಲಮ್ಮ. ಲೋಟನ ಹೆಂಡತಿ ಇಬ್ಬರು ಹೋಗ್ತಿರುವಾಗ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ, ಯಾವುದಾದ್ರೂ ಒಂದು
ಕಾರ್ಯಕ್ಕೆ ಹೋಗ್ತಿರುವಾಗ ಭಾಳ ಜನರು ನೋಡ್ರಿ ಗಂಡನ ಬಿಡ್ತಿ ಏಡ್ತಿ ಮುಂದೆ ಮುಂದೆ ಹೋಗ್ತಿರ್ತಾವ. ಮತ್ತು ಗಂಡನ ಬಿಟ್ಟು ಏಡ್ತಿ ಮುಂದೆ ಮುಂದೆ ಹೋಗ್ತಾರೆ. ಬೈಬಲಲ್ಲಿ ಒಂದು ಕುಟುಂಬ ಇದೆ. ಆ ಕುಟುಂಬ ಯಾವುದು ಗೊತ್ತಾ? ಅಹಾಬ, ಆತನ ಹೆಂಡತಿ ಹೆಸರೇನ್ರಿ? ಇಜ್ಬೇಲು ಅಂತ ಐತಿ ಬೈಬಲಲ್ಲಿ. ಹಲ್ಲೆಲೂಯಾ, ಕನ್ನಡ ಬೈಬಲಲ್ಲಿ. ಹಲ್ಲೆಲೂಯಾ. ಆಕೆ ಯಾವುದೇ ಆಗಲಿ ಗಂಡನಿಗಿಂತ ಮುಂಚೆ ತಾನು ನಿರ್ಣಯ ತೆಗೆದುಕೊಳ್ತಾಳೆ. ಗಂಡನಿಗೆ ಆಕೆ ಸಲಿಗೆ ಕೊಡ್ತಾಳೆ. ಮತ್ತು ಸಲಿಗೆ ಯಾರು ಕೊಡಬೇಕು ಗೊತ್ತಾ? ಯಾರು ಆಲೋಚನೆ ಕೊಡ್ಬೇಕು ಗೊತ್ತಾ? ಗಂಡನ ಹೇಳಿದ ಹಾಗೆ ಹೆಂಡತಿ ನಡ್ಕೊಳ್ಬೇಕು. ವಿನಃ ಅಹಾಬನು ಮಾತ್ರ ಹೆಂಡತಿ ಹೇಳ್ದಂತೆ ಕೇಳ್ತಾನೆ. ಅಲ್ಲ, ಭಾಳ ಜನ ಹೆಣ್ಮಕ್ಳು ಕೂಡ ಹಂಗೆ ಇರ್ತಾರೆ. ಏನಯ್ಯೋ, ನಾನು ಹೇಳ್ದಂಗೆ ಕೇಳಿದ್ರೆ ನನ್ನ ಮನೆಗಿರ್ತೀನಿ, ಇಲ್ಲದ್ರೆ ನಾನು ಗಂಟು ಮುಟ್ಟು ಕಟ್ಟಿ ಅಂತ ಅವ್ರ ಮನೆಗೆ ಓಡಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾರಿ ಏನಾಯ್ತಂದರೆ, ಒಂದು ಆತ್ಮೀಯ ಹುಡುಗಿ ಅಂತೇಳಿ ಒಂದು ಒಳ್ಳೆ ಆತ್ಮ ಹುಡುಗ ನಾವು ಮದುವೆ ಮಾಡಿಬಿಟ್ವಿ. ನಾನೇ ಕೂಡ ಮೋಸ ಹೋಗ್ಬಿಟ್ಟಿನಿ. ನಾನೇ ಹುಡುಗಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ದೆ ಅಂತೇಳಿ ಪಾಪ ಹುಡುಗ ಮಾಡಿಕೆಪ್ಪ ಅಂಥೇಳಿ. ಮತ್ತು ಅವರು ತಾಯಿದ್ದು, ಪಾಸ್ಟ್ರೇ ಈ ಹುಡುಗಿ ನನಗೆ ಬೇಡ ಪಾಸ್ಟ್ರೇ ಅಂದ್ಲು. ಸೊಸೆಯಾಗಿ ಬೇಡ ಪಾಸ್ಟ್ರೇ. ಹಂಗೆ ಅನ್ಬೇಡಮ್ಮ, ಈ ಹುಡುಗಿ ಭಾರಿ ಒಳ್ಳೆ ಹುಡುಗಿ, ಭಾಳ ಪ್ರಾರ್ಥನೆ ಮಾಡ್ತಾನೆ, ನಮ್ಮ ಕೂಡ ಹಂಗೆ ಮೋಸ ಮಾಡಿಲ್ಲ, ಪ್ರಾರ್ಥನೆ ಮಾಡ್ದಂತೇಳಿ ಮಾಡ್ಕೆಮ್ಮ ಅಂತೇಳಿ ಹೇಳಿ ಒಪ್ಪಿಸ್ವಲ್ಲ. ಪ್ರಾರ್ಥನೆ ಆಗತ್ತಲೇ ಬರ್ತಾ 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 ಏನಂತ ಗೊತ್ತಾ ಗಂಡನ, ನಿಮ್ಮಮ್ಮ ಬೇಕಾ ನಾನು ಬೇಕಾ? ಎಲ್ರಿಗೊಂದು ಡಿಸಿಷನ್. ನಿಮ್ಮಮ್ಮ ಬೇಕಾ ನಾನು ಬೇಕಾ? ಹಲ್ಲೆಲೂಯಾ. ನಿಮ್ಮಮ್ಮ ಬೇಕಂದ್ರೆ ನಾನು ನಮ್ಮ ತಾಯಿ ಮನೆಗೆ ಹೋಗ್ತೀನಿ. ನಿಮ್ಮಮ್ಮ ಬೇಕಂದ್ರೆ ನಾ ಇಬ್ಬರು ಸೆಪ್ರೇಟ್ ಆಗಲ್ಲ, ನಿಮ್ಮಮ್ಮನ ಬೇರೆ ಇಡೋಣ. ನಿಮ್ಮಮ್ಮ ಇದ್ದರೆ ನಾನು ಈ ಕೊಂಪೆಗೆ ವಾಸ ಮಾಡೋಕೆ ಆಗಲ್ಲ ಅಂತಳ. ನೋಡ್ದ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ ದೇವ್ರ ಮಕ್ಕಳೇ, ಇಲ್ಲಿ ದೇವದೂತನು ಹೇಳ್ತಾ ಇದ್ದಾನೆ, ನೀವು ಹಿಂದಕ್ಕೆ ತಿರುಗಿ ನೋಡಬಾರ್ದು, ನೋಡುವುದಾದರೆ ನೀವು ನಾಶವಾಗ್ತೀರಿ. ಆಮೇಲೆ ಆ ಸೋದೋಮ್ ಗೊಮೋರ ಪಟ್ಟಣದೊಡನೆ ನೀವು ಕೂಡ ಏನಾಗ್ತೀರಿ? ನಾಶವಾಗ್ತೀರಿ ಅಂತಂದು ದೇವರ ಮಕ್ಕಳೇ, ಆದಾಮ ಅವಳಿಗೆ ಗೊತ್ತು. ಒಳ್ಳೆದರ ಕೆಟ್ಟದರ ಆಹಾರವನ್ನು ಹುಟ್ಟಿಸುವ ಹಣ್ಣು ತಿನ್ನಬಾರ್ದಂತೇಳಿ. ಲೋಟನಿಗೂ ಲೋಟನ ಹೆಂಡತಿ ಗೊತ್ತು, ಹಿಂದಕ್ಕೆ ತಿರುಗಿ ನೋಡಬಾರ್ದಂತೇಳಿ. ಏನ್ ಬ್ರದರ್ ಎನಕ ಚೂಡುಗೂಡದನಿ ತಿಳಿಸ್ಕದ ಒಳಗಿ ಲೋತುಕು ಲೋತು ಬಾರಿಯಕ್ಕಿ. ಹಲ್ಲೆಲೂಯಾ. ಈಗ ನೋಡ್ರಿ ದೇವ್ರ ಮಕ್ಕಳ ವಾಕ್ಯವನ್ನು ನೋಡಿಕೊಳ್ಳಿ ನಮ್ಗೆ ತೆಗಿರಿ. ಆದಿಕಾಂಡ 19ನೇ ಅಧ್ಯಾಯ 26ನೇ ವಚನ ಓದ್ರಿ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ, ನೋಡಿದ್ರ ಮಕ್ಕಳೇ, ಅಮ್ಮ ಚೆನ್ನಾಗಿ ಹೆಣ್ಮಕ್ಳು ಅರ್ಥ ಮಾಡ್ರಿ. ಅವನ ಹಿಂದೆ ಬರ್ತಿರುವಾಗ, ಯಾರ ಹಿಂದೆ ಬರ್ತಾ ಇದ್ದಂತಾಕೆ? ಲೋಟನ ಹಿಂದೆ ಬರ್ತಿರುವಾಗ ಹಿಂದಿರುಗಿ ನೋಡಿದ್ರಿಂದ ಉಪ್ಪಿನ ಕಂಬವಾದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ದೇವ್ರ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ರಿ, ಸ್ವಲ್ಪ ಅರ್ಥ ಮಾಡ್ರಿ ದೇವ್ರ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ರಿ. ಗಂಡನ ಹಿಂದೆ ಯಾವ ಸ್ತ್ರೀ ನಡೀತಾಳೋ ಚೆನ್ನಾಗಿ ಅರ್ಥ ಮಾಡಬೇಕು. ಯಾವ ಸ್ತ್ರೀ ಗಂಡನ ಹಿಂದೆ ನಡೀತಾಳೋ ಆಕೆ ನಾಶವಾಗ್ತಾಳೆ. ಯಾವ ಸ್ತ್ರೀ ಗಂಡನ ಮುಂದೆ ನಡೀತಾಳೋ ಆಕೆ ಗಂಡನ ಅವಮಾನ ಪಡಿಸ್ತಾಳೆ. ಆಮೇಲೆ ಮತ್ತೆ ಏನು ಮಾಡ್ಬೇಕು ಫಸ್ಟ್ ಅಂದರೆ, ಗಂಡನ ಪಕ್ಕದಲ್ಲಿ, ಗಂಡನ ಜೊತೆಯಲ್ಲಿ ನಡಿಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ಬರು ಜೊತೆಯಲ್ಲಿ ನಡಿಬೇಕು. ಹಿಂದೆ ನಡೆಯುವಂಥ ಸ್ತ್ರೀ ಏನಾಗ್ತಾಳೆ ಹೇಳ್ರಿ? ಲೋಟನ ಹೆಂಡತಿ ನಾಶವಾಗ್ತಾಳೆ. ಹಲ್ಲೆಲೂಯಾ. ಮುಂದೆ ಹೋಗುವಂಥ ಇಜ್ಬೇಲಳ ಆಜ್ಞೆ ನಡೆಯುವುದಾದ್ರೆ ಗಂಡನ್ನು ಅವಮಾನ ಪಡಿಸ್ತಾಳೆ. ಇವತ್ತು ಭಾಳ ಜನರು ನೋಡ್ರಿ, ಗಂಡನ್ನು ಅವಮಾನ ಪಡಿಸುವ ಸ್ತ್ರೀಯರಿದ್ದಾರೆ, ಗಂಡನನ್ನು ಅವಮಾನ ಪಡಿಸುವ ಸ್ತ್ರೀಯರಿದ್ದಾರೆ. ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ಈಗ ಹಿಂದೆ ತಿರುಗಿ ನೋಡುವುದರಿಂದ ಏನಾದ್ಲಂತೆ ದೇವ್ರ ಮಕ್ಕಳೇ, ಆಕೆ ಉಪ್ಪಿನ ಕಂಬವಾದ ಅಂದರೆ ಅರ್ಥ ಅಂದರೆ ನಾಶವಾದಳು. ಆಮೇನ್. ಆಕೆ ಏನಾದಳು? ಆಕೆ ನಾಶವಾದಳು. ಈಗ ಸ್ವಲ್ಪ ಅರ್ಥ ಮಾಡಿದ್ರು ಮಕ್ಕಳೇ, ನಾವು 20 ವರ್ಷದ ಹಿಂದ್ಗಡೆ ಹೋಗೋಣ. ಸ್ವಲ್ಪ 20 ವರ್ಷದ ಹಿಂದ್ಗಡೆ ನಮ್ಮ ನಗರದಲ್ಲಿ ಕೆಲವೊಂದು ನೋಡ್ರಿ, ಹಳ್ಳಿಗಳಲ್ಲಿ ನೋಡ್ತಿರುವಾಗ ಅಮ್ಮ ಗೋರಮ್ಮ ಹಬ್ಬಕ್ಕೆ ಹೇಳ್ತಾಳೆ. ಏನಂತ? ಮಗಳೇ, ಗೋರಮ್ಮ ಹಬ್ಬ ಇಂಥ ಟೈಮಿಗೆ ಇರ್ತೈತೆ, ಇಂಥ ದಿವಸಕ್ಕೆ ಇರುತ್ತೆ, ಬಂದ್ಬಿಡು ಅಂತ ಹೇಳ್ತಾಳೆ. ನಾಳೆ ವಾರ ಗೋರಮ್ಮ ಹಬ್ಬ ಅಂತ ತಿಳ್ಕೊಳ್ರಿ. ನೀವು ಗೋರಮ್ಮ ಹಬ್ಬ ಮಾಡ್ತಾರೆ ಇಲ್ಲಿ? ನಮ್ಮ ಕಡೆ ಭಾರಿ ಮಾಡ್ತಾರೆ. ಮತ್ತು ನಮ್ಮ ಕೆಲವೊಂದು ಸರಿ ಚರ್ಚಿಗೆ ಬರೋಕ್ಲ ಜನ, ಅಮ್ಮ ಎಲ್ಲಿಗೆ ಹೋಗಿದ್ದಮ್ಮ ಚರ್ಚಿಗೆ ಬಂದಿಲ್ಲ, ಗೋರಮ್ಮ ಹಬ್ಬಕ್ಕೆ ಹೋಗಿದ್ದು ಪಾಸ್ಟ್ರೆ, ನೀನು ಮಾಡೋಕೆ ಹೋಗ್ಬಾರ್ದಲ್ಲ ಗೋರಮ್ಮ ಹಬ್ಬ. ನಮ್ಮ ಅಮ್ಮ ಕರೆದ್ಲು ಪಾಸ್ಟ್ರೆ, ಸುಮ್ಮನೆ ಬಂದೋಗು ತಂಗಿ, ಸುಮ್ಮನೆ ಬಂದೋಗು ಮಗಳೇ ಅಂದ್ಲು, ಅದಕ್ಕೋಸ್ಕರ ಸುಮ್ಮನೆ ಹೋಗಿದ್ದೆ ಪಾಸ್ಟ್ರೆ. ಬುದ್ಧಿಲ್ಲ ನಮ್ಮ ನಿಂಗೆ ಗೋರಮ್ಮ ಪಂಡಕ್ಕೆ ಹೋಗಕ್ಕೆ, ಗೋರಮ್ಮ ಪಂಡಕ್ಕೆ ಹೋಗ್ಬೇಕು, ನಿಂಗೆ ಬುದ್ಧಿಲೇ ಅದ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನೋಡ್ರಿ, ತಾಯಿ ಹೇಳಿದ ತಕ್ಷಣವೇ ಈಗ ಮಗಳೇನು ಮಾಡ್ತಾ ಹೇಳ್ರಿ, ಸ್ವಲ್ಪ ನೀವು ಹೆಣ್ಮಕ್ಳು ಜಾಸ್ತಿ ಅಂತ ತಿಳ್ಕೊಳ್ರಿ. ಈಗ ನೀವು ಹೋಗ್ಲತ್ತೇವೆ ಬೇಡ ಅಂತ, ಇವನಿಗೆ ಕ್ರಿಸ್ಮಸ್ ಟೈಮಿಗೆ ಹೋಗ್ಬೇಕಂತ ತಿಳ್ಕೊಳ್ರಿ. ನಿಮ್ಮ ತವ್ರ ಮನೆಗೆ ಹೋಗ್ಬೇಕು ನೀವು. ಅರ್ಥ ಆಯ್ತು? ನಿಮ್ಮ ತವ್ರ ಮನೆ ಏನು ಮಾಡ್ತಾರ, మీరు పుట్టింటికి పోవాలి. మీరు ఇంకా వారం ఉంది క్రిస్మస్. అప్పుడు మీరు ఏం చేస్తారు? 24 రెడీ అవుతారా? ఒక వారానికి ముందరే మీరు రెడీ అవుతారా? మీ ಯಾವಾಗ ರೆಡಿ ಆಗ್ತಾರಮ್ಮ ನೀವು? ವಾರಕ್ಕಿಂತ ಮುಂಚೆ ರೆಡಿ ಆಗ್ತೀರಾ? 24ಕ್ಕೆ ರೆಡಿಯಾಗಿ ಹೋಗ್ತೀರಾ? ವಾರಕ್ಕೆ ಮುಂಚೆ ಎಲ್ಲ ಬಟ್ಟೆ ಎಲ್ಲ ಸುತ್ತಿಟ್ಕೊಂಡು ಎಲ್ಲ ಕಟ್ಟಿ ಹೊಡ್ದೆ. ಗಂಡ ಕೇಳಿದ್ರೆ ಏನು ಗಂಟು ಕಟ್ತೀರಂದ್ರೆ, ನಮ್ಮಮ್ಮ ಕ್ರಿಸ್ಮಸ್ ಹಬ್ಬಕ್ಕೆ ಹೇಳಿದ್ದಾಳೆ, ನಮ್ಮಮ್ಮ ಗೋರಮ್ಮಕ್ಕೆ ಹೇಳಿದ್ದಾಳೆ, ನಮ್ಮಮ್ಮ ಉಗಾದಿಗೆ ಹುಗ್ಗಿ ಮಾಡ್ಬೇಕಂತ ಹೇಳ. ಅಲ್ಲಲ್ಲಿಯ ಉಗಾದಿಗೆ ಹುಗ್ಗಿ ಮಾಡ್ಬೇಕಂತೇಳಿ ಅದಕ್ಕೋಸ್ಕರ ವಾರದಿಂದ ಪ್ರಿಪೇರ್, ವಾರದಿಂದ ಬೇಸ್ ಎಲ್ಲ ರೆಡಿ ಆಗ್ತಿರ್ತಾರ ಮಾತು. ಆಮೇಲೆ ಇಲ್ಲಿ ನೋಡಿರ್ದೇವ್ರ ಮಕ್ಕಳು, ಹೀಗೆ ದೇವದೂತರು ಹೇಳಿದ್ದಾರೆ, ಕನ್ಫರ್ಮ್ ಆಗಿದೆ. ಹಿಂದಕ್ಕೆ ತಿರುಗಿ ನೋಡಿದ್ರೆ ಏನಾಗ್ತಿ, ನಾಶವಾಗ್ತಾರೆ ಅಂತ ಹೇಳಿದಾಗ ದೇವರ ಮಗಳೇ, ದೇವರ ಮಗನೇ, ಆಕೆ ಏನು ಮಾಡಿದ್ಲು? ಹಿಂದಕ್ಕೆ ತಿರುಗಿ ಏನಾದ್ಲಕ್ಕೆ? ನಾಶವಾದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಭಕ್ತಿಯಲ್ಲಿ ಕೂಡ ಏನಾಗಬಾರ್ದು? ಹಿಂದಕ್ಕೆ ತಿರುಗಿ ನೋಡಬಾರ್ದು. ನೀನು ಭಕ್ತಿಯಲ್ಲಿ ಹಿಂದಕ್ಕೆ ಹೋಗಬಾರ್ದು. ನಿನ್ನ ಪ್ರಾರ್ಥನೆ ಜೀವಿತ, ನಿನ್ನ ಜೀವಿತ ನೋಡ್ರಿ ಸ್ವಲ್ಪ ದೇವ್ರ ಮಕ್ಕಳೇ, ನೀವು ಕಳೆದ ವರ್ಷ ಹೇಗಿತ್ತು ಪ್ರಾರ್ಥನೆ, ಈಗ ಹೇಗಿದೆ ನಿನ್ನ ಪ್ರಾರ್ಥನೆ ಜೀವಿತ? ಚೆನ್ನಾಗಿ ಅರ್ಥ ಮಾಡಿ ದೇವ್ರ ಮಗುವೆ. ಭಾಳ ಜನರು ನೋಡ್ರಿ ಪ್ರಾರಂಭದಲ್ಲಿ ಭಾಳ ಚೆನ್ನಾಗಿರ್ತಾರೆ, ಬರ್ತಾ ಬರ್ತಾ ಅವ್ರಿಗೆ ಜೀವದಲ್ಲಿ ಪ್ರಾರ್ಥನೆ ಜೀವಿತ ಇರುವುದಿಲ್ಲ. ಸೇವಕರನ್ನು ಭಾಳ ಚೆನ್ನಾಗಿ ಪ್ರೀತಿಸ್ತಾರೆ, ಬರ್ತಾ ಬರ್ತಾ ಅದೇ ವಿಶ್ವಾಸಗಳು ಸೇವಕರನ್ನು ದ್ವೇಷ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ಜನರು ಅನೇಕರು ನೋಡ್ರಿ, ನಮ್ಮ ಸಭೆಯಲ್ಲಿ ಒಂದು ಕುಟುಂಬ ಇತ್ತು. ನನಗೆ ಕಳೆದ ಸಾರಿ ಮೀಟಿಂಗ್ನಾಗಳಿದೆ, ಒಂದು ಕುಟುಂಬ ಇತ್ತು. ಆ ಕುಟುಂಬ ಏನು ಮಾಡಿದ್ರು, ಗಂಡ ಹಿಡಿದು ಗೊತ್ತಾ, ಎಲ್ಲ ಕಡೆ ನಮ್ಮ ಬಗ್ಗೆ ಹೇಳಿ ಸುವಾರ್ತೆ ಹೇಳಿ 10 ಕುಟುಂಬವನ್ನು ದೇವ್ರ ಕಡೆ ತಂದಿತ್ತು. ಎಷ್ಟು ಕುಟುಂಬ? 10 ಕುಟುಂಬದಂದರೆ ಸುಮಾರು 10 ಒಂದು 25 ಜನರನ್ನ, 25 ಜನರನ್ನ ಸಭೆಗೆ ತರುವಾಗ ನನಗೆ ಸಂತೋಷ ಆಗ್ತದೆ, ದುಃಖ ಆಗ್ತದೆ ಹೇಳ್ರಿ. ಹಲ್ಲೆಲೂಯಾ. ನೀವು ಉಪವಾಸ ಪ್ರಾರ್ಥನೆ ಆದಮೇಲೆ ವಾರದೊಳಗೆ ಒಬ್ಬೊಬ್ಬರು ಕರ್ಕೊಂಡು ಬರುವುದಾದರೆ ಈ ಸಭೆಲ್ಲ ತುಂಬಿದರೆ ನಮ್ಮ ಸೇವಕರು ಸಂತೋಷ ಪಡ್ತಾರ, ದುಃಖ ಪಡ್ತಾರ? ಸಂತೋಷ ಪಡ್ತಾರೆ. ನೋಡ್ರಿ, 10 ಕುಟುಂಬ ತಂದವರು ಯಾವಾಗ ಸ್ವಲ್ಪ ವಾಕ್ಯಕ್ಕೆ ವಿರುದ್ಧವಾದಾಗ ಗದರಿಸಿದಾಗ 10 ಕುಟುಂಬ ಹಿಂದೆ ಕರ್ಕೊಂಡು ಹೋಗ್ಬಿಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅವರೇ ಲೆಕ್ಕ ಒಪ್ಪಿಸಬೇಕಾಗ್ತದೆ. ಆಮೇಲೆ ಹಲ್ಲೆಲೂಯಾ. ಗಮನಿಸ್ರಿ ದೇವರ ಮಕ್ಕಳೇ, ಅದಕ್ಕೋಸ್ಕರ ಅವರು ಯಾವಾಗಲೂ ಹಿಂದಕ್ಕೆ ತಿರುಗಿ ನೋಡುವಂಥ ಅನುಭವಗಳು ನಮಗಿರಬಾರ್ದು. ಒಂದು ಸಾರಿ ನೇಗಿಲ ಮೇಲೆ ಕೈ ಹಾಕಿದರೆ, ಒಂದು ಸಾರಿ ದೇವ್ರ ಹತ್ರ ಸಮರ್ಪಣೆ ಮಾಡಿಕೊಂಡ್ರೆ, ಒಂದು ಸಾರಿ ದೇವ್ರ ಹತ್ರ ಪ್ರತಿಷ್ಠೆ ಮಾಡಿಕೊಂಡ್ರೆ, ಒಂದು ಸಾರಿ ಯೇಸುವನ್ನು ನಂಬುವಾಗ ತಿರುಗಿ ಹಿಂದಕ್ಕೆ ನೋಡಬಾರ್ದು. ಎಷ್ಟೇ ಕಷ್ಟ ಬರಲಿ, ಕಣ್ಣೀರು ಬರಲಿ, ದುಃಖವು ಬರಲಿ, ಶೋಧನೆಗಳು ಬರಲಿ, ಮರಣ ಬರುವ ತನಕ ನೀನೇನಾಗಿರ್ಬೇಕು? ದೇವರಿಗೆ ನಂಬಿಕಸ್ಥನಾಗಿದ್ರೆ ಆಗ ದೇವರಿಗೆ ಜೀವ ಜಲವನ್ನು ಕೊಡುತ್ತಾನೆ. ಆಮೇಲೆ ದೇವರಿಗೆ ಏನ್ ಮಾಡ್ತಾನೆ ಹೇಳ್ರಿ? ಜೀವ ಜಲವನ್ನು ಕೊಡ್ತಾನೆ. ಅದಕ್ಕೋಸ್ಕರ ದೇವರ ಮಕ್ಕಳೇ, ಹಿಂದಕ್ಕೆ ನೋಡಬಾರ್ದು, ಹಿಂದಕ್ಕೆ ನೋಡಬಾರ್ದು. ಬೈಬಲಲ್ಲಿ ನೋಡ್ರಿ ದೇವರ ಮಕ್ಕಳೇ, ಮೋಶೆ ನಾಯಕತ್ವದಲ್ಲಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರ್ತಾ ಇದ್ದೇನೆ. ಬಿಡಿಸ್ಕೊಂಡು ಬರ್ತಿರುವಾಗ ದೇವ್ರ ಮಕ್ಕಳೇ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ರಿ. ಈಗ ಇಸ್ರಾಯೇಲರು ಐಗುಪ್ತ ದೇಶವನ್ನೇನು ಬಿಟ್ಟರು, ಐಗುಪ್ತ ದೇಶವನ್ನು ಬಿಟ್ಟು ಬಂದರು. ಆದರೆ ಇವರು ಕಾನಾನಿಗೆ ಪ್ರಯಾಣ ಮಾಡ್ತಿರುವಾಗ ಆದರೆ ದೇವ್ರ ಮಕ್ಕಳು ಇವರು ಐಗುಪ್ತ ದೇಶವನ್ನು ಮಾತ್ರ ಬಿಟ್ಟಿದ್ದಾರೆ. ಆದರೆ ಐಗುಪ್ತ ದೇಶವನ್ನು ಮಾತ್ರ ಇವರು ಮರ್ತಿಲ್ಲ, ಇವರು ಮನಸ್ಸಿನಲ್ಲಿದೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ಭಾಳ ಜನರಷ್ಟೇ ಪಾಪ ನಿಮಿತ್ತವಾಗಿ ಪಶ್ಚಾತ್ತಾಪ ಪಡ್ತಾರೆ, ಪಾಪವನ್ನು ಬಿಡುತ್ತೆ ಎಂಬುದಾಗಿ ಹೇಳ್ತಾರೆ, ಮತ್ತೆ ತಿರುಗಿ ಅದೇ ಪಾಪವನ್ನು ಮತ್ತೆ ಮಾಡ್ತಾರೆ. ಮಾತು ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ಜನ ನೋಡ್ರಿ, ನಾವು ಸಿನಿಮಾಕ್ಕೆ ಹೋಗೋದಿಲ್ಲ, మనము ಸಿನಿಮಾ చూడము ಅಂటారు. ಆದರೆ ಟಿವಿನಲ್ಲಿ ದಿನಾ ಒಂದು ಸಿನಿಮಾ, ದಿನಾ ಒಂದು ಧಾರಾವಾಹಿ ನೋಡ್ತಾ ಇರ್ತಾರೆ ನಾವು. ಹಲ್ಲೆಲೂಯಾ. ನಿಜವಾಗ್ಲೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡೋದಿಲ್ಲ, ಆದರೆ ಮನೆಯಲ್ಲೇ ಟಿವಿಯಾಗ ಸಿನಿಮಾ ಇಟ್ಕೊಂಡಿರ್ತಾರೆ. ಮಾತು ನೋಡ್ರಿ, ಇದ್ರಲ್ಲಿ ಎಂಥ ವಿಶ್ವಾಸ ಅಂದರೆ ಫಾಸ್ಟ್ರು ಹೋದ್ರು ಕೂಡ ಸಿನಿಮಾ ಆಫ್ ಮಾಡೋಂಗಿಲ್ಲ ಟಿವಿಯಾಗ. ಅಲ್ಲ, ನಮ್ಮ ಕಡೆ ಇದ್ರೆ ಕೆಲವೊಬ್ರು, ನಾನು ಹೋದ್ರು ಕೂಡ ಕೆಲವೊಬ್ರು ಆಫ್ ಮಾಡೋಕ್ಕಿಲ್ಲ. ನಾನು ಹೇಳ್ತೀನಿ, ಇದು ಟಿವಿಯಾಗ ಸಿನಿಮಾ ಆಫ್ ಮಾಡಮ್ಮ, ಬುದ್ಧಿಲ್ದ ಮುಂಡೆ ನೀನು ಫಸ್ಟ್ ಇದು ಆಫ್ ಮಾಡೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಅಸಲೇನು ಭಯ ಭಕ್ತಿ ಇಲ್ಲ, ಸೇವಕರಂದ್ರೆ ಭಯ ಭಕ್ತಿ ಇಲ್ಲ. ಒಂದು ಸಾರಿ ಕೊಣಿಂಗಪಲ್ಲಿ ಅಂತೇಳಿ ಒಂದು ಹಳ್ಳಿ ಇದೆ, ಹಳ್ಳಿಗೆ ಹೋದಾಗ ಒಬ್ಬ ಅಮ್ಮ ಕೊಳ್ರಮ್ಮ ಅಂತ ನಿಮ್ಮ ಹೆಸರು, ದೇವ್ರ ಅನ್ಕೊಂಡಳ, ಬಾಪ್ತಿ ಸತ್ತೋದ ಅಯ್ಯಮ್ಮ ನನ್ನ ಸಾರಿ ಕೇಳ್ತಾಳ, ಅಯ್ಯವರೇ ಅಯ್ಯವರೇ ಅಂದ್ಲು. ಏನಮ್ಮ ಅಂದರೆ, ಅಯ್ಯ ಅಣ್ಣ ತಂಗಿ ಸಿನಿಮಾ ನೋಡಿದೇನೆ ಅಂತ ಕೇಳ್ತಾಳ.
ಯಾವ ಸಿನಿಮಾ? ಅಣ್ಣ ತಂಗಿ ಸಿನಿಮಾ. ಹಲ್ಲೆಲೂಯಾ. ತವರಿಗೆ ಬಾ ನನ್ನ ತಂಗಿ. ಹಲ್ಲೆಲೂಯಾ. ಅಣ್ಣ ತಂಗಿ ಸಿನಿಮಾ ನೋಡಿದೆ ಅಂತ ಕೇಳ್ತಾರೆ. ಅಲ್ಲಮ್ಮ ಏನಮ್ಮ ಅಣ್ಣ ತಂಗಿ ಸಿನಿಮಾ ನೋಡಿದ್ರೆ? ಅಣ್ಣ ತಂಗಿ ಸಿನಿಮಾ ನೋಡಿದ್ರೆ ಅಣ್ಣವರು ತಂಗಿನ ಭಾಳ ಪ್ರೀತಿಸ್ತಾರೆ. ನಟನೆ 3 ಗಂಟೆ ಮಾತ್ರ ಅದು. ಹಲ್ಲೆಲೂಯಾ. ನೋಡಿದ್ರೆ ವಿಶ್ವಾಸಿಗಳಿಗೂ ಕೂಡ ಲೋಕದ ಹಿಂದೆ ಹೋಗ್ತಾ ಇದ್ದಾರೆ, ಪಾಪದ ಕಡೆಗೆ ಹೋಗ್ತಾ ಇದ್ದಾರೆ. ಭಾಳ ಜನ ಒಬ್ಬ ಮನುಷ್ಯನ ಇದನ್ನು ನಮ್ಮ ಸಭೆಯಲ್ಲಿ ಆತ ಏನು ಮಾಡ್ತಾನೆ ಗೊತ್ತಾ? ಅಯ್ಯ ಕುಡಿದ್ಬಿಟ್ಟಿನಯ್ಯ, ನನ್ನ ಕ್ಷಮಿಸಿಬಿಡಯ್ಯ, ಇವತ್ತು ಬಂದಿಯಲ್ಲ, ನಾಳೆದ ಕುಡಿಯಕ್ಲೆ ಕುಡಿದ್ರಕಿನ್ನ ನನ್ನ ಮೇಲೆ ಹೊಟ್ಟೆಯ, ನಿನ್ನ ಮೇಲೆ ಆಣೆಯ, ಸ್ವಾಮಿ ಮೇಲೆ ಆಣೆಯ ಅಂತಾನ. ಹಲ್ಲೆಲೂಯಾ. ಮತ್ತೆ ನಾಳೆ ಹೋದ್ರಿಗಿನ ಮತ್ತೆ 90 ಕುಡಿ ಪಲ್ಟಿ ಹೊಡಿ. ಹಲ್ಲೆಲೂಯಾ. 90 ಕುಡಿ ಪಲ್ಟಿ ಹೊಡೆದಿರ್ತಾರೆ ನಮ್ಮ. ಹಿಂಗಾಗಿ ದೇವರ ಮಕ್ಕಳೇ ದೇವರಿಗೆ ದೂರವಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರ್ಬಿಡ್ದೆ. ಅಪೊಸ್ತಲ ಕಾರ್ಯಗಳಲ್ಲಿ 7ನೇ ಅಧ್ಯಾಯ ತೆಗಿರಿ. 7ನೇ ಅಧ್ಯಾಯ 39 ವಚನ ನೋಡಿಕೊಳ್ಳೋಣ ದೇವ್ರ ಮಕ್ಕಳು. ಹೋದ್ರಿ ಅಪೊಸ್ತಲ ಕಾರ್ಯಗಳು 7ನೇ ಅಧ್ಯಾಯ. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳು ಅಂದರೆ ಮೋಶೆಯ ಮಾತನ್ನು ಕೇಳುವುದಕ್ಕೆ ನೋಡಿದೆ ದೇವರ ಮಕ್ಕಳ ಮನಸ್ಸಿಲ್ಲಂತ ಅವರಿಗೆ ಯಾವುದ್ರ ಮೇಲೆ ಮನಸ್ಸಿದೆ? ಐಗುಪ್ತ ದೇಶದಲ್ಲಿ ಮನಸ್ಸಿದೆ. ಐಗುಪ್ತ ದೇಶದಲ್ಲಿ ಏನಿದೆ? ನಮಗೆ ಮೀನು ಸಿಗ್ತಾ ಇದ್ದು, ಮೀನು ಮೇಲೆ ಮನಸ್ಸಿದೆ. ದೇವರ ವಾಕ್ಯದ ಮೇಲೆ ಮನಸ್ಸಿಲ್ಲ. ಕರ್ಬೂಜ ಮೇಲೆ ಮನಸ್ಸಿದೆ, ದೇವರ ವಾಕ್ಯದ ಮೇಲೆ ಮನಸ್ಸಿಲ್ಲ. ಬೊಳ್ಳೆಳೆ ಮೇಲೆ ಮನಸ್ಸಿದೆ, ದೇವರ ವಾಕ್ಯದ ಮೇಲೆ ಮನಸ್ಸಿಲ್ಲ. ಓದಮ್ಮ, ಎಂತ ಓದಮ್ಮ ವಾಕ್ಯದಲ್ಲಿ? ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶ ಕಡೆಗೆ ಮನಸ್ಸಿಟ್ಟರು. ಹಲ್ಲೆಲೂಯಾ. ಬಾಡೇನೋ ಐಗುಪ್ತ ದೇಶದಿಂದ ಹೊರಗಡೆ ಬಂದಿದೆ, ಮನಸ್ಸು ಮಾತ್ರ ಎಲ್ಲಿದೆ ಹೇಳ್ರಿ? ಐಗುಪ್ತ ದೇಶದ ಮೇಲೇ ಇದೆ. ಹಲ್ಲೆಲೂಯಾ. ಹೆಸರಿಗೆ ಮಾತ್ರ ಕ್ರೈಸ್ತವರಾಗಿರ್ತಾರೆ, ಆದರೆ ಅವರ ಸಂಪ್ರದಾಯಗಳು, ಅವರ ಆಚಾರಗಳು, ಅವರ ನಂಬಿಕೆಗಳು ಎಲ್ಲವೂ ಲೋಕದ ಮೇಲೆ ಇರ್ತವೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಜವಾದ ಕ್ರೈಸ್ತವರು ಎಲ್ಲಿ ತೇಳ್ತಾರೆ ಗೊತ್ತಾ? ಮದುವೆಯಾಗ ಗೊತ್ತಾಗ್ತಾವಂತ ಅವ್ರ ಸಂಗತಿ. ನಿಜವಾದ ಕ್ರೈಸ್ತವರ ಡೂಪ್ಲಿಕೇಟ್ ಕ್ರೈಸ್ತವ್ರು ಅಂತೇಳಿ. ಹಲ್ಲೆಲೂಯಾ. ಮದುವೆಯಾಗ ಏನು ಮಾಡ್ತಾರೆ ಗೊತ್ತಾ? ನೋಡ್ರಿ, ಕೆಲವೊಬ್ರು ಈ ಕಡೆ ಏನು ಮಾಡ್ತಾರೆ ಗೊತ್ತಿಲ್ಲ, ಆ ಕಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ? ಉಡಕ್ಕೆ ಅಂತಾರಲ್ಲ, ಗೊತ್ತಲ್ಲ ನಿಮಗೆ? ಉಡಕ್ಕೆ ಹಾಕ್ತಾರ. ಮತ್ತು ಒಂದು ಸರಂಗಿ ಒಬ್ಬಮ್ಮ 50 ವರ್ಷ ಮ್ಯಾನೇದವ ಆಯ್ಮ ನನಗೆ ಕೇಳ್ತಾಳೆ, ಶೇಖರಣ ನಾನು ಉಡಕ್ಕೆ ಬೇಕಾ ಬೇಡ ಅಂತೇಳಿ. ಹಲ್ಲೆಲೂಯಾ. ನೀನು ಮುದೇ ಮ್ಯಾಗ ಆದ್ಬಿಟ್ರೆ ನಿನಗೆ ಆಸೆನೇ. ಇಷ್ಟೆಲ್ಲ ವಾಕ್ಯಗಳು ಇನ್ನೂ ಉಡಕ್ಕೆ ಬ್ಯಾಗ ಹಾಕವಾಗ ಆಸೆ. ನೀನು ದೇವ್ರ ಮಗಳಾಗಿ ಇಷ್ಟು ವರ್ಷ ಚರ್ಚಿಗೆ ಬರ್ತಿ, ನಿಮ್ಮ ತಂದೆ ತಾಯಿಗಳು ಉಡಕ್ಕೆ ಹಾಕ್ತಂತ ಹೇಳಿದ್ರೆ ನೀವು ಹೇಳಬೇಕು, ನಾನು ಹಳೆ ಸಂಪ್ರದಾಯಕ್ಕೆ ನಾನು ಸತ್ತೋಗಿದ್ದೀನಿ, ನಾನು ಲೋಕಕ್ಕೆ ನಾನು ಸತ್ತೋಗಿದ್ದೀನಿ, ಪಾಪ ವಿಷಯದಲ್ಲಿ ನಾನು ಸತ್ತೋಗಿದ್ದೀನಿ, ನಾನು ದೇವರ ನೇಗಿಲ ಮೇಲೆ ಕೈ ಹಾಕಿನಿ, ನಾನು ಹಿಂದಕ್ಕೆ ತಿರುಗಿ ನೋಡೋದು ಅಂತ ಹೇಳ್ಬೇಕು. ಮತ್ತೆ ಸೇವಕರು ಕೇಳ್ತಾರೆ. ಒಂದು ವೇಳೆ ಸೇವಕರು ಮನಸ್ಸು ಹೋತು ಕೇಳ್ರಮ್ಮ ಅಂದ್ಬಿಟ್ರಿಗಿನ ಮತ್ತೆ ಪಾಸ್ಟರ್ ಕರೆದು ಪ್ರಾರ್ಥನೆ ಮಾಡಿಸ್ಕೊಂಡಕ್ಕೆ ಮತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳು ಅದಕ್ಕೋಸ್ಕರ ವಾಕ್ಯದಲ್ಲಿ ಬರ್ತಾರೆ, ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ತಿರುಗಿ ನೋಡುವನು ದೇವರ ರಾಜ್ಯಕ್ಕೆ ತಕ್ಕವನು ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈಗ ನಾವು 57 ವಚನ ಓದಿಕೊಳ್ಳೋಣ ದೇವ್ರ ಮಕ್ಕಳು. ಬೇಗ ನಾವು ಮುಗಿಸ್ಕೊಳ್ಳೋಣ ದೇವ್ರ ಮಕ್ಕಳು ವಾಕ್ಯಗಳನ್ನು. ಇನ್ನೊಂದು ಅರ್ಧ ಗಂಟೆ ನನಗೆ ಟೈಮ್ ಇದೆ, ವಾಕ್ಯಗಳು ಬೇಗ ಮುಗಿಸ್ತೀನಿ. ತೆಗಿರಿ. ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 57 ವಚನ ಓದಿಕೊಳ್ಳೋಣ. ಹೋದ್ರಿ. ಅದೇ ಮೇಲೆ ನೋಡಿಕೊಂಡು, ಮೇಲೆ ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 57ನೇ ವಚನ. ಸ್ವಲ್ಪ ಕೇಳ್ರಿ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರ್ತೇನೆ ಎಂದು ಹೇಳಲು. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಲೂಕನ್ ಹೇಳ್ತಾನೆ, ಯಾವನೋ ಒಬ್ಬನು ಯೇಸುವಿನ ಬಳಿಗೆ ಬಂದಂತೆ. ಹಲ್ಲೆಲೂಯಾ. ಬಂದು ಏನು ಮಾಡ್ತಾನಂತೆ? ಯೇಸುವಿಗೆ, ನೀನು ಎಲ್ಲಿ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಇದು ಒಳ್ಳೆ ಮಾತಾ ಕೆಟ್ಟ ಮಾತು ಹೇಳ್ರಿ ಅಮ್ಮ? ಈಗ ಮಾತಾಡ್ರಮ್ಮ, ಇದು ಒಳ್ಳೆ ಮಾತಾ ಕೆಟ್ಟ ಮಾತು? ಈಗ ಯೇಸುಸ್ವಾಮಿ ಹತ್ರ ಬಂದಾನ. ಯೇಸುಸ್ವಾಮಿ ಹತ್ರ ಬಂದು, ಸ್ವಾಮಿ ನೀನು ಎಲ್ಲಿಗೆ ಹೋದ್ರೆ ನಾನು ಅಲ್ಲಿಗೆ ಬರ್ತೇನೆ, ನೀನು ಎಲ್ಲಿ ಸುವಾರ್ತೆ ಸಾರಿದ್ರೆ ನಿನಗೆ ಸಹಕಾರ ಮಾಡುತ್ತೇನೆ, ನೀನು ಎಲ್ಲಿ ಮಲಗಿದ್ರೆ ನಾನು ಅಲ್ಲಿ ಮಲಗುತ್ತೇನೆ ಎಂಬುದಾಗಿ ಹೇಳುವಂಥದ್ದು ಒಳ್ಳೆಯದಾ ಕೆಟ್ಟದಾ? ಒಳ್ಳೆಯದು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಯೇಸು ಕ್ರಿಸ್ತನು ಏನು ಮಾಡ್ತಾನೆ ಗೊತ್ತಾ ದೇವ್ರ ಮಕ್ಕಳೇ? ಅಲ್ಲಿ ಏನಂತ ಹೇಳ್ತಾನೆ ವಾಕ್ಯದಲ್ಲಿ ನೋಡ್ರಿ. ಅಲ್ಲಿ ವಾಕ್ಯ ಮತ್ತೆ ಕೆಳಗೆ ಹೋದ್ರಮ್ಮ. ಅಂದರೆ ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ. ಏನಿದೆ? ನರಿಗಳಿಗೆ ಗುದ್ದುಗಳಿವೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ, ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳು, ಕೇಳಿ ಚೆನ್ನಾಗಿ, ತಲೆ ಇಡುವಷ್ಟು ಸ್ಥಳವೂ ಇಲ್ಲ. ಇದರ ಅರ್ಥ ಏನು? ಚೆನ್ನಾಗಿ ಅರ್ಥ ಮಾಡ್ಬೇಕಿಲ್ಲಿ. ಅಮ್ಮ ಸರಿಯಾಗಿ ಚೆನ್ನಾಗಿ ಕೇಳ್ರಿ, ಬ್ರದರ್ ಚೆನ್ನಾಗಿ ಕೇಳ್ರಿ, ಸ್ವಲ್ಪ ಕನ್ನಡ ಅರ್ಥ ಮಾಡಿ ಕೇಳ್ರಿ. ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿ. ಆ ವ್ಯಕ್ತಿ ಹೇಳ್ತಾನೆ, ಈತನ ಯಾರು? ಈತನು ಬೈಬಲ್ ಪ್ರಕಾರ ಈತನ ಯಾರು? ಯಾವನೋ ಒಬ್ಬನಂತೇಳಿ ಲೂಕ್ ಹೇಳ್ತಾನೆ. ಈತನು ಬೈಬಲಲ್ಲಿ ಬರಲ್ಪಡುತ್ತೆ, ಇಂಥವನೇ ಅಂತ ಬರಲ್ಪಡುತ್ತೆ. ಈತನ ಯಾರು ಹೇಳ್ರಿ? ತೆಲುಗಾಗಲಿ ಕನ್ನಡ. ఈయన ఎవరు? యేసు ప్రభు దగ్గరకు వచ్చి ప్రభా నిన్ను వెంబడిస్తాను, నువ్వు ఎక్కడ పోతే నేను అక్కడికే వస్తాను, నువ్వు ఎక్కడ ఉంటావో నేను అక్కడే ఉంటాను, నువ్వు ఏం చేస్తావో నేను అదే చేస్తాను అంటాడు కదా. ఈయన ఎవరు? ఎవరమ్మా బ్రదర్? ఎవరు? తీయండి వాక్య తీయండి. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 19ನೇ ವಚನ ಓದ್ರಿ ದೇವ್ರ ಮಕ್ಕಳೇ. ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 19ನೇ ವಚನ ಓದ್ರಿ. ಆಗ ಒಬ್ಬ ಶಾಸ್ತ್ರಿ ನೋಡಿದ, ಒಬ್ಬ ಶಾಸ್ತ್ರಿ ಅಂದ್ರೆ ಧರ್ಮಶಾಸ್ತ್ರವಾದದಲ್ಲಿ ಪ್ರವೀಣನು, ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಿದಂಥ ವ್ಯಕ್ತಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಬ್ಬ ಶಾಸ್ತ್ರಿ ಬಂದು ಯೇಸು ಸ್ವಾಮಿನ ಏನಂತ ಹೇಳ್ತಾನ? ಸ್ವಾಮಿ. ಓದಮ್ಮ. ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರ್ತೇನೆ ಎಂದು ಹೇಳಲು, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳ ಇಲ್ಲ. ಇದರ ಅರ್ಥ ಏನು? ದೇವ್ರ ಮಕ್ಕಳೇ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿ. ಎರಡು ಮಾತನ್ನು ಹೇಳ್ತಾನೆ. ಒಂದು ನರಿಗಳು ಅಂತ ಹೇಳಿದಾನೆ, ಒಂದು ಆಕಾಶದ ಪಕ್ಷಿಗಳು ಅಂತ ಹೇಳಿದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇಂಟ್ರೆಸ್ಟ್ ಬರ್ತದ, ಬೋರ್ ಆಗ್ತದೆ ವಾಕ್ಯ ನಿಮಗೆ? ಅಮ್ಮ ಇಂಟ್ರೆಸ್ಟ್ ವస్తుందా ಬೋರ್ ವస్తుందా? ಸ್ವಲ್ಪ ಇಂಟ್ರೆಸ್ಟೇ ಬರ್ತಾನೆ ಅನ್ಕೊಂತ, ಯಾಕಂದ್ರೆ ನಾನು ವಾಕ್ಯ ಹೇಳ್ತದೆ ನಿಮಗೆ. ಹಲ್ಲೆಲೂಯಾ. ಸ್ವಲ್ಪ ಬಿಡಿಸಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಎರಡು ಹೇಳ್ತಾನೆ, ಒಂದು ಕೆಳಗಡೆ ಒಂದು ಮೇಲೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂದರೆ ನರಿಗಳಂಥ ಮನುಷ್ಯರಿಗೆ ಗುದ್ದುಗಳಿವೆ, ಸ್ಥಳ ಇವೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಂದ್ರೆ ಯಾರು ಗೊತ್ತಾ? ದೆವ್ವಗಳಿಗೆ ಗೂಡುಗಳಿವೆ. ಹಕ್ಕಿಗಳಂದ್ರೆ ಗೂಡುಗಳಂತ ಅರ್ಥ. ಅದೇ ಸ್ವಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಮಾರ್ಕನ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಬಿತ್ತುವುದಕ್ಕೆ ಹೋದನು, ಬಿತ್ತುವಾಗ ಕೆಲವು ಬೀಜಗಳು ದಾರಿ ಮಗ್ಗಲ್ಲಿ ಬಂದಾಗ ಹಕ್ಕಿಗಳು ಬಂದು ಅವುಗಳನ್ನ ಎತ್ತಿಕೊಂಡು ಹೋದವು. ಹಕ್ಕಿಗಳಂದ್ರೆ ಏನು? ದೆವ್ವಗಳು. ನರಿಗಳಂತ ಮನುಷ್ಯರಿಗೆ ನೋಡಿದ, ನರಿಗಳಂತ ಮನುಷ್ಯರಿಗೆ ಅಂದರೆ ಕುತಂತ್ರ ಅಲ್ಲ. ಭಾಳ ಜನರು ನೋಡ್ರಿ, ಈ ದಿನಗಳಲ್ಲಿ ಭಾಳ ಜನರನ್ನ ಹೆಣ್ಮಕ್ಳು ಭಾಳ ಜನ ಮೋಸ ಮಾಡ್ತಾರೆ. ಏನಮ್ಮ ದಗದ ಅನ್ನೋಂಥ ಸೀರೆ ತಂದುಬಿಡ್ತಾರೆ. ತಂದು ಅಮ್ಮ 500 ಚೀರಲು 1000 ರೂಪಾಯಿ ಚೀರಲು ಅಂತಾರೆ. ಅದು ಏನು ನೋಡ್ತಾ ಗೊತ್ತಾ? ಈ ಮಕ್ಕಳು ಏನು ಮಾಡ್ತಾರೆ? ಇದು 10,000 ರೂಪಾಯಿ ಸೀರೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳುವಾಗ ಇವರು ಮೋಸ ಬಿದ್ದು ಏನು ಮಾಡ್ತಾರೆ ಅಂದರೆ ಬಡಕ್ನ ಹೋಗಿ ತಗೊಂಬಂದ್ಬಿಡ್ತಾರೆ. ಮತ್ತು ಹಲ್ಲೆಲೂಯಾ. ಭಾಳ ಜನ ಸ್ತ್ರೀಯರನ್ನ ಮೋಸ ಮಾಡ್ತಾರೆ. ಯಾರು? ನರಿಗಳಂತ ಮನುಷ್ಯರು. ಅಂದರೆ ಮೋಸ ಮಾಡುವವರಿಗೆ ಸ್ಥಳವಿದೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಂದರೆ ದೆವ್ವಗಳಿಗೆ ಸ್ಥಳವಿದೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ. ಅಂದರೆ ಅರ್ಥ ಗೊತ್ತಾ? ಈ ಶಾಸ್ತ್ರಿಯಲ್ಲಿ ಕೂಡ ಯೇಸುವಿಗೆ ಸ್ಥಳವಿಲ್ಲ ಅಂತೇಳಿ ಅರ್ಥ. ಈ ಶಾಸ್ತ್ರಿ ಕೂಡ ಯೇಸುವಿಗೆ ಸ್ಥಳ ಇಲ್ಲ. ನೋಡಿದ್ರೆ ನಿಮ್ಮ ಮನೆಯಲ್ಲಿ ಅನೇಕರಿಗೆ ಸ್ಥಳ ಇರಬಹುದು, ದನಗಳಿಗೆ ಸ್ಥಳ ಇರಬಹುದು, ನರಿಗಳಂತ ಮನುಷ್ಯರಿಗೆ ಸ್ಥಳ ಇರಬಹುದು, ದೆವ್ವಗಳಿಗೆ ಸ್ಥಳ ಇರಬಹುದು. ನಾನು ನಿನ್ನೆ ಹೇಳಿದಲ್ಲ ಒಂದು ಮಾತು. ಒಬ್ಬ ಹುಡುಗಿ ಕಾಫಿ ತೆಗೆದುಕೊಂಡು ಬರ್ತಾ ಇಲ್ಲ ನನ್ನ ಸೇವಕರ ಹತ್ರ. ಕಾಫಿ ತೆಗೆದುಕೊಂಡು ಬರ್ತಿರುವಾಗ ಆ ಸೇವಕನ ನೋಡಿ, ಆ ಅಭಿಷೇಕನ ನೋಡಿ ಆ ಹುಡುಗಿ ಗಡ ನಡುತ್ತಿರುವಾಗ ಸೇವಕನಿಗೆ ಗೊತ್ತಾದಾಗ, ಹೇಯ್ ದಯಮ ಪೋ ಅಂತೇಳಿ ಗದರಿಸ್ತಿರುವಾಗ ಅಷ್ಟರೊಳಗೆ ತಾಯಿ ಬಂದು, ಅಯ್ಯ ಪಾಸ್ಟಯ್ಯ ಎಂದಕ್ಕಯ್ಯ ಅಂತ
కంగారు పడద్దయ్యా, అది మా సొంత దయ్యమయ్యా అన్నది. హల్లెలూయా. మా సొంత దయ్యం అదే, మా సొంత ದಯ್ಯಮಯ್ಯ. ಅದು ಯಾವ್ದಂಥದ್ದು? ನಮ್ಮ ಸ್ವಂತ ದೆವ್ವ ಅಲ್ಲ. ಭಾಳ ಜನರಿಗೆ ಸ್ವಂತ ಕಾರ್ ಇರ್ತದೆ, ಸ್ವಂತ ಮನೆ ಇರ್ತದೆ, ಸ್ವಂತ ಹಿಡ್ತಿರ್ತಾರೆ. ಕೆಲವ್ರಿಗೆ ಬಾಡಿಗೆ ಹಿಡ್ತಿ ಕೂಡ ಇರ್ತಾರೆ. ಬಾಡಿಗೆ ಗಂಡ, ಬಾಡಿಗೆ ಹಿಡ್ತಿ. ಭಾಳ ಜನರು. ನಾನು ಒಬ್ರು ಹಿಂಗೆ ಕೇಳಿದ್ದೆ, ನಾನು ಒಬ್ಬ ಹುಡುಗ ಸುಮ್ಮನೆ ಬೇಸು ಎಂಜಾಯ್ ಮಾಡಕತ್ತಾರ. ಎಂಜಾಯ್ ಮಾಡಿ ಬೈಬಲ್ ತಗೊಂಡು ಇಬ್ಬರು ಚರ್ಚಿಗೆ ಹೋಗ್ತಾರೆ, ಮಾಡ್ತಾರೆ. ನಾನೆಂದೆ, ನಿಮಗೆ ಮದುವೆ ಆಗೈತೆ ಅಂದರೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಮದುವೆ ಆಗಲಿದ್ರೆ ಕೈಗೆ ಹಿಡ್ಕೊಂಡು ತಿರುಗಾಡೋದು ಹಿಂಗೆ. ಮದುವೆ ಆದರೆ ಬಗಲ ತಿರುಗಾಡೋಕೆ ಅಷ್ಟೇ ಐತಿ ಇವಾಗ. ಹಲ್ಲೆಲೂಯಾ. ಮದುವೆ ಆದರೆ ಅಕ್ಕಪಕ್ಕದ ತಿರುಗಾಡೋಕೆ ಅಷ್ಟೇ ಐತೆ. ಹಲ್ಲೆಲೂಯಾ. ಗಮನಿಸಿದ ಮಕ್ಕಳೇ, ಭಾಳ ಜನರು ಹೆಂಗಿದ್ರು ಗೊತ್ತಾ? ಅದಕ್ಕೋಸ್ಕರ ನೋಡ್ರಿ, ದೆವ್ವಗಳಿಗೆ ಸ್ಥಳವಿದೆ, ಕುತಂತ್ರ ಕುಯ್ಯುತ್ತುಳ್ಳಂಥ ಮನುಷ್ಯರಿಗೆ ಸ್ಥಳವಿದೆ, ಆದರೆ ಮನುಷ್ಯ ಕುಮಾರನಿಗೆ ಸ್ಥಳವಿಲ್ಲ. ಅಂದರೆ ಆ ಶಾಸ್ತ್ರೀಯ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಇಲ್ಲ. ಈ ರಾತ್ರಿ ವೇಳೆಯಲ್ಲಿ ದೇವರ ವಾಕ್ಯದ ಮೂಲಕ ನಿನ್ನೊಡನೆ ಮಾತನಾಡ್ತಾನೆ. ದೇವರು ನನ್ನೊಡನೆ ಮಾತನಾಡ್ತಾನೆ. ಇಲ್ಲಿ ಕೂತು ವಾಕ್ಯವನ್ನು ಕೇಳುವವರೊಡನೆ ದೇವರು ಮಾತಾಡ್ತಾನೆ. ನಿಜವಾಗ್ಲೂ ಹೇಳು ದೇವರ ಮಗುವೆ, ನಿನ್ನ ಹೃದಯದಲ್ಲಿ ಯೇಸುವಿಗೆ ಸ್ಥಳವಿದೆಯಾ? ನಿಜವಾಗ್ಲೂ ನಿನ್ನ ಹೃದಯದಲ್ಲಿ ಯೇಸುವಿಗೆ ಸ್ಥಳವಿದೆಯಾ? ಹೆಸರಿಗೆ ಕ್ರೈಸ್ತವನಾದರೂ ಉಪಯೋಗವಿಲ್ಲ, ನಾಮ ಕ್ರೈಸ್ತವನಾದರೂ ಉಪಯೋಗವಿಲ್ಲ. ದೇವ್ರ ಮಕ್ಕಳೇ ನೋಡ್ರಿ, ಅವನು ಯಾರಂತವನು? ಶಾಸ್ತ್ರಿ. ದಿನಾ ಧರ್ಮಶಾಸ್ತ್ರ ಧ್ಯಾನ ಮಾಡ್ತಾನೆ, ದಿನಾ ಧರ್ಮಶಾಸ್ತ್ರ 4 ಜನರಿಗೆ ವಾಕ್ಯ ಹೇಳ್ತಾನೆ, ದಿನಾ ಬೈಬಲ್ ಹಿಡ್ಕೊಳ್ತಾನೆ. ಆದರೆ ದೇವ್ರ ಮಕ್ಕಳೇ, ಬೈಬಲ್ ಇರುವ ವಾಕ್ಯ ದೇವರು ಅವನ ಹೃದಯದಾಗಿಲ್ಲ. ದೇವ್ರ ಮಕ್ಕಳೇ, ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತದಲ್ಲಿ ದೇವ್ರ ಮಕ್ಕಳೇ ಬೈಬಲ್ ಹಿಡ್ಕೊಳ್ತಾರೆ, ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ಬೋದು, ಪಬ್ಲಿಕ್ ಮೀಟಿಂಗ್ನಲ್ಲಿ ಪ್ರಾರ್ಥನೆಗಳು ಮಾಡ್ಬೋದು, ಪಬ್ಲಿಕ್ ವಾಲ್ ಪೋಸ್ಟಲ್ಲಿ ಕಾಣಿಸ್ಕೊಳ್ಬೋದು. ಆದರೆ ಯೇಸುವಿಗೆ ಹೃದಯ ಕೊಟ್ಟವರು ಎಷ್ಟು ಜನ? ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಏನು ಹೇಳ್ತಾನೆ? ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ಸ್ಥಳವಿಲ್ಲ. ಅಂದ ಕೂಡಲೇ ಅವನಲ್ಲೇ ಸ್ಟಾಪ್ ಆಗ್ತಾನೆ. ಹಲ್ಲೆಲೂಯಾ. ಅವನ ಆಸೆ ಏನು ಗೊತ್ತಾ? ಚೆನ್ನಾಗಿ ಕೇಳ್ರಿ. ಅವನ ಆಸೆ ಏನು ಗೊತ್ತಾ ಅಮ್ಮ? ಚೆನ್ನಾಗಿ ಕೇಳ್ರಿ. ಅವನು ಯೇಸು ಸ್ವಾಮಿ ನೋಡ್ತಾ ಇದ್ದ. ಯೇಸು ಸ್ವಾಮಿ ಏನು ಮಾಡ್ತಾ ಹೇಳ್ರಿ? ಭೂಲೋಕದಲ್ಲಿ ದೆವ್ವಗಳನ್ನು ಬಿಡಿಸ್ತಾ ಇದ್ದ, ರೋಗಗಳನ್ನು ವಾಸಿ ಮಾಡ್ತಾ ಇದ್ದ, 5 ರೊಟ್ಟಿ 2 ಮೀನುಗಳನ್ನು 5,000 ಜನರಿಗೆ ಬಡಿಸ್ತಾ ಇದ್ದ. ಯೇಸು ಸ್ವಾಮಿ ಮೀನು ಬರ್ತವೆ ಎಂಬುದಾಗಿ ಹೇಳ್ತಾ ಇದ್ದ. ಈ ಶಾಸ್ತ್ರಿ ನೋಡ್ತಾ ಇದ್ದಾನೆ, ಯೇಸು ಸತ್ತವರನ್ನ ಎಬ್ಬಿಸುವುದನ್ನು ನೋಡ್ತಾ ಇದ್ದಾನೆ, ಕುಷ್ಠರೋಗದನ್ನು ವಾಸಿ ಮಾಡೋದನ್ನು ನೋಡ್ತಾ ಇದ್ದಾನೆ. ಇದರ ಅರ್ಥ ಏನು ಗೊತ್ತಾ? ಯೇಸು ಸ್ವಾಮಿ ಹಿಂದೆ ನಾನಿದ್ರೆ ಯೇಸು ಸ್ವಾಮಿ ಮಾಡಿದ ಕಾರ್ಯಗಳೆಲ್ಲ ನಾನು ಮಾಡ್ತೇನೆ. ಹಲ್ಲೆಲೂಯಾ. ಏನಮ್ಮ, ಇವತ್ತು ಚೆನ್ನಾಗಿ ಅರ್ಥ ಮಾಡ್ರಿ. ಇವತ್ತು ನಿಜವಾಗ್ಲೂ ನೀವು ಹೇಳ್ರಿ, ಒಳ್ಳೆ ವಾಕ್ಯ ಹೇಳೋರನ್ನ ಜನ ಪ್ರೀತಿಸ್ತಾರ? ಸ್ವಸ್ಥತೆ ಮಾಡುವ ಸೇವಕನ ಹೆಚ್ಚಾಗಿ ಪ್ರೀತಿಸ್ತಾರ? ಹೇಳ್ರಮ್ಮ. ಸ್ವಸ್ಥತೆ ಮಾಡುವ ಸೇವಕರನ್ನ ಪ್ರೀತಿಸಿದಷ್ಟು ವಾಕ್ಯ ಹೇಳುವವ್ರನ್ನ ಪ್ರೀತಿಸಕ್ಕಾಗಲ್ಲ. ಹಲ್ಲೆಲೂಯಾ. ಇವನಿಗೆ ಯೇಸು ಬೇಕಾಗಿಲ್ಲ, ಯೇಸುವಿನ ಸ್ವಸ್ಥತೆ ಬೇಕು. ಇವನಿಗೆ ಯೇಸು ಸ್ವಾಮಿ ಒಳಗಡೆ ಬೇಕಾಗಿಲ್ಲ, ಇವನಿಗೆ ಹೊರಗಳು ಬೇಕು. ಒಬ್ಬ ಸೀಮನ್ ಇದ್ದಾನಲ್ಲ, ಪೇತ್ರನ ಬಳಿಗೆ ಬಂದು ಬೆಳ್ಳಿ ಬಂಗಾರವನ್ನು ಮುಂದೆ ಇಡ್ತಾ ಇದ್ದಾನೆ. ಅಯ್ಯ, ಇದನ್ನು ತೆಗೆದುಕೊಳ್ಳ್ರಿ, ನನಗೆ ಹೊರಗಳನ್ನು ಕೊಡಿರಿ. ಹಲ್ಲೆಲೂಯಾ. ನಾನು ಯಾರ ಮೇಲೆ ಕೈ ಇಡ್ತೀನೋ ಅವರೆಲ್ಲರೂ ಏನಾಗಬೇಕು? ಪರಿಶುದ್ಧಾತ್ಮವನ್ನು ಹೊಂದಬೇಕು. ಆಮೆನ್. ಪರಿಶುದ್ಧಾತ್ಮವನ್ನು ಹೊಂದಬೇಕು. ಅದಕ್ಕೋಸ್ಕರ ಹೇಳ್ತಾನೆ, ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ಆಮೆನ್. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ನೋಡಿದ್ರೆ ದೇವ್ರ ಮಕ್ಕಳ, ಇವತ್ತು టీవీಗಳಲ್ಲಿ ನೋಡ್ರಿ, ಮತ್ತೆ పదివేలు ఇవ్వండి మీ మీద చేతులుస్తాము మీకు అభిషేకం వస్తుంది. హల్లెలూయా. మా దగ్గర ఫోటో దిగండి, 10,000 ఇవ్వండి. హల్లెలూయా. ನೋಡಿದ ಪೇತ್ರನು ಹೇಳ್ತಾನೆ, ನಿನ್ನ ಬೆಳ್ಳಿ ನಿನ್ನ ಬಂಗಾರ ನಿನ್ನ ಕೂಡ ಹಾಳಾಗಿ ಹೋಗಲಿ. ಹಲ್ಲೆಲೂಯಾ. ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನ ಹಣ ಕೊಟ್ಟು ಸಂಪಾದಿಸ್ಬೇಕು ಅನ್ಕೊಂಡಿದೀಯಾ? ದೇವ್ರ ಮಗು ಚೆನ್ನಾಗಿ ಅರ್ಥ ಮಾಡ್ತಾರೆ ಮಕ್ಕಳೇ. ಈ ಶಾಸ್ತ್ರಿ ಜನರ ಮೋಸ ಮಾಡ್ಬೋದು, ನಟನೆ ಮಾಡ್ಬೋದು, ಆದರೆ ಯೇಸುವನ್ನ ಯಾವ ಮನುಷ್ಯನು ಯಾವತ್ತಿಗೂ ಎಂದಿಗೂ ಮೋಸ ಮಾಡಕ್ಕಾಗಲ್ಲ. ಆಮೆನ್. ಚಪ್ಪಳಕ್ಕೆ ದೇವರನ್ನ ಕಾಣಬಡಿಸೋಣ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಎಂದಿಗೂ ಯಾವತ್ತಿಗೂ ಯಾರು ಕೂಡ ಯೇಸುವನ್ನ ಮೋಸ ಮಾಡಕ್ಕಾಗಲ್ಲ. ಇವತ್ತು ಮನುಷ್ಯರನ್ನ ಮೋಸ ಮಾಡ್ಬೋದು, ಇನ್ನೊಬ್ಬ ವ್ಯಕ್ತಿಯನ್ನು ಮೋಸ ಮಾಡ್ಬೋದು, ಆದರೆ ಯೇಸುವನ್ನು ಯಾರು ಮೋಸ ಮಾಡಕ್ಕೆ? ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನರಿಗಳಿಗೆ ಗುದ್ದುಗಳಿವೆ,
ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಯಾಕಿಲ್ಲ ಅಂತ ಹೇಳ್ತಂದ್ರೆ ಅವನ ಹೃದಯದಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಇಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಹೃದಯದಲ್ಲಿ ಯೇಸು ಸ್ವಾಮಿಗೆ ಏನಿಲ್ಲ ಹೇಳ್ರಿ, ಸ್ಥಳವಿಲ್ಲ. ಇವತ್ತು ಚೆಕ್ ಮಾಡಿಕೋ ದೇವ್ರ ಮಗುವೆ, ನೀನು ಕೂಡ ಆಲೋಚನೆ ಮಾಡು. ನಿಜವಾಗ್ಲೂ ಯೇಸು ಸ್ವಾಮಿಗೆ ನಿನ್ನ ಹೃದಯದಲ್ಲಿ ಸ್ಥಳವಿದೆಯಾ? ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿ ಇದ್ದಾನ? ನೀನು ಯೇಸುವಿನ ವಾಕ್ಯ ಪ್ರಕಾರ ನಡ್ಕೊಳ್ತೀಯಾ? ದೇವರ ಮಗುವೆ, ನಾವು ಬೈಬಲು ಸುಮ್ಮನೆ ಹಿಡ್ಕೊಂಡು ಬಂದ್ರಲ್ಲ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಧ್ಯಾನ ಮಾಡಬೇಕು. ಯೇಸು ನಮ್ಮ ಹೃದಯದಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನ ಆಸೆ ಆಕಾಂಕ್ಷೆಗಳು ಏನು ಗೊತ್ತಾ? ನಾನು ಯೇಸುವಿನಿಂದ ಹೊರ ಹೊಂದಿಕೊಂಡ್ರೆ ಸತ್ತವರನ್ನ ಎಬ್ಬಿಸ್ಬೋದು, ದೆವ್ವಗಳನ್ನು ಬಿಡಿಸ್ಬೋದು, ಅನೇಕ ಹಣ ಸಂಪಾದಿಸ್ಬೋದು, ಹಣದೊಂದಿಗೆ ಹೆಸರು ಸಂಪಾದಿಸ್ಬೋದು. ಹಲ್ಲೆಲೂಯಾ. ಇವತ್ತು ಭಾಳ ಜನ ನೋಡ್ರಿ ದೇವ್ರ ಮಕ್ಕಳು, ಇವತ್ತು ಸೇವಕರು ಕೂಡ ಹೆಂಗಂದ್ರೆ ಹೆಸರು ಸಂಪಾದಿಸ್ಬೇಕು. ನಾ ಪೇರು ಗೊಪ್ಪಗ ಉಂಡಾಲಿ. ಒಂದು ಸಾರಿ ವಾಟ್ಸಪ್ ಮುಗಿಯಿತು, ಒಬ್ಬ ಸೇವಕನ ಸ್ಟಾರ್ಟಿಂಗ್ನಲ್ಲಿ ಇನ್ನು ಭಾಳ ಅಭಿವೃದ್ಧಿ ಆಗಲಾರ್ದ ಸಮಯದಲ್ಲಿ ಅದು ಹೇಳ್ದಂತೆ, ಅಯ್ಯ ನನಗೆ ವಾಲ್ಪಸ್ಟ್ ನನ್ನ ಫೋಟೋ ಬೇಡ, ವಾಲ್ಪಸ್ಟ್ ನನ್ನ ಫೋಟೋ ಬೇಡ ಅಂತಿದ್ದಂತೆ. ಹಲ್ಲೆಲೂಯಾ. ಅಯ್ಯ ನಿನಗೇನಾದರೂ ಒಂದು ಲಾಡ್ಜ್ ಮಾಡ್ಬೇಕಾದ್ರೆ ನನಗೆ ಲಾಡ್ಜ್ ಬೇಡಯ್ಯ, ಒಂದು ಮಂದಿರದಲ್ಲಿ ಒಂದು ಮಂಚ ಕೊಟ್ಟರೆ ಸಾಕು, ಅಲ್ಲೇ ಇದ್ಕೊಂಡು ನಾನು ಪ್ರಾರ್ಥನೆ ಮಾಡ್ದಂತೇಳಿ. ಯಾವಾಗ ಪ್ರಾಪರ್ಟಿ ಸಂಪಾದನೆ ಮಾಡಿದಾಗ ಹೆಸರುವಾಸಿ ಆದಾಗ ಆತನ ಹೇಳ್ದಂತಿದೆ, ಏನಯ್ಯ ನನ್ನ ಬ್ಯಾನರ್ನಾಗ ನನ್ನ ಪಿಕ್ಚರ್ ನನ್ನ ಗೊಂಬೆ ಚಿಕ್ಕದಾಗಿದೆ, ದೊಡ್ಡದಾಕಯ್ಯ ಅಂತ ಹೇಳಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ದೊಡ್ಡ ಲಾಡ್ಜ್ ಬೇಕು ಎಂಬುದಾಗಿ ಕೇಳ್ತಾ ಇದ್ದ ದೇವ್ರ ಮಕ್ಕಳು. ಚೆನ್ನಾಗಿ ಅರ್ಥ ಮಾಡಿ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಹೃದಯದಲ್ಲಿ ಇಲ್ಲ ದೇವ್ರ ಮಕ್ಕಳು. ಅದಕ್ಕೋಸ್ಕರ ಆ ವ್ಯಕ್ತಿಗೆ ಹೇಳ್ತಾನೆ, ಯೇಸು ಸ್ವಾಮಿ ಏನು ಮಾಡಿದ್ರೆ ನಿನ್ನ ಜೀವದಲ್ಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈಗ 59ನೇ ವಚನ ಓದ್ರಿ ದೇವ್ರ ಮಕ್ಕಳ. ಹಾಗೆ ಬೇಗ ಇನ್ನೊಂದು 15 ನಿಮಿಷ ನೋಡ್ಕೊಳ್ಳೋಣ. 59ನೇ ವಚನ ಓದ್ರಿ. ಅದೇ 9:59 ಲೂಕನ ಬರೆಸುವಾರ್ತೆ. ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರಗಳನ್ನು ಮಾಡಿ ಬರುವಂತೆ ಅಪ್ಪಣೆ ಆಗಬೇಕಂದ್ರು. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಇಲ್ಲಿ ನೋಡ್ರಿ, ಅಲ್ಲಿ ಶಾಸ್ತ್ರಿ ಯೇಸುಸ್ವಾಮಿನ ಕೇಳಿದ, ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಯೇಸುಸ್ವಾಮಿ ಕೇಳ್ತಾನೆ. ಆತನು ಮತ್ತೊಬ್ಬನಿಗೆ ನನ್ನ ಹಿಂಬಾಲಿಸು ಎಂಬುದಾಗಿ ಹೇಳ್ತಾನೆ. ಈಗ ದೇವ್ರ ಮಕ್ಕಳನ್ನ ದೇವ್ರ ನಮ್ಮ ಹತ್ರ ಮಾತಾಡ್ತಾನೆ, ನಾನು ಹಿಂಬಾಲಿಸು ಅಂತ ಹೇಳುವಾಗ ಆ ವ್ಯಕ್ತಿ ಹೇಳ್ತಾನೆ, ಅಯ್ಯ ಫಸ್ಟ್ ಹೋಗಿ ನನ್ನ ತಂದೆಯ ಸಮಾಧಿಯನ್ನು ಮಾಡಿ ನಾನು ಬಂದು ನಿನ್ನ ಹಿಂಬಾಲಿಸುತ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ತಂದೆ ಸಾಯುವುದ ರೀತಿ ಇರ್ತಾನೆ. ಈಗ ಸತ್ತೋದ್ರೆ ಫಸ್ಟ್ ಹೋಗಿ ಏನು ಮಾಡ್ತೀನಿ, ನನ್ನ ತಂದೆ ಸಮಾಧಿ ಮಾಡಿ ಬರ್ತಾನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ ಅಂತ ಹೇಳುವಾಗ ಯೇಸುಸ್ವಾಮಿ ಅಂತ ಹೇಳ್ತಾನೆ ನೋಡ್ರಿ. ಉತ್ತರ ಕೆಳಗಂಗೆ ಹೋದ್ರಿ. 60ನೇ ವಚನ ಹೋದ್ರಿ. ಅಲ್ಲ 60ನೇ ವಚನ. ಆದರೆ ಆತನು ಅವನೇ ನಿಧಾನ ಅದ ಸತ್ತವರೇ ಹೇಳ್ರಿ, ಸತ್ತವರನ್ರಿ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಅಂದರೆ ಸಮಾಧಿಯನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸ್ವಲ್ಪ ಅರ್ಥ ಮಾಡಿದ್ರು ಮಕ್ಕಳೇ. ಈಗ ಯಾರನ್ನು ಸತ್ತವ್ರನ್ನ ತಿಳ್ಕೊಳ್ರಿ. ಸತ್ತಿದ್ರೆ ಅವ್ರನ್ನ ಯಾರು ಸಮಾಧಿ ಮಾಡ್ತೀರಿ ಹೇಳ್ರಿ? ಹೇಳ್ರಿ ಬೇಗ ಹೇಳ್ರಿ. ಅವ್ರನ್ನ ಯಾರು ಸಮಾಧಿ ಮಾಡಬೇಕು? మాట్లాడరమ్మా. వాళ్ళు ఎవరు సమాధి చేయాల? ఇప్పుడు చనిపోయారు అనుకోండి, వాళ్ళు ఎవరు సమాధి చేయాల? ఆ ఇంటి వారు సమాధి చేయాల, అవునా? లేకపోతే బంధువు సమాధి చేయాల, ఆ ఒళ్ళు ఉంటారు కదా, ఆ బీదులు ఉంటారు కదా, వాళ్ళు సమాధి చేయాల. ఇక్కడ యేసయ్య ఏమంటారు? చనిపోయిన వాళ్ళే చనిపోయేవాడిని సమాధి చేస్తారు, నీవు వచ్చి నా ದೇವ್ರ ರಾಜ್ಯಾన్ని ಪ್ರಕಟಿಂಚು ಅಂತಾడు. ಹಲ್ಲೆಲೂಯಾ. ಇದ್ರ ಅರ್ಥ ಏನು ದೇವ್ರ ಮಕ್ಕಳೇ? ಚೆನ್ನಾಗಿ ಅರ್ಥ ಮಾಡಿ. ಇದ್ರ ಅರ್ಥ ಏನು ನೋಡ್ರಿ. ಯಾರಾದರೂ ಈಗ ಒಬ್ಬರು ಸತ್ತೋಗಿರ್ತಂತ ಕೊಡ್ರಿ. ಒಬ್ಬರು ಸತ್ತೋಗಿದ್ರೆ ಯಾರಾದರೂ ಸತ್ತವರು ಎದ್ದು ಬಂದು ಸಮಾಧಿ ಮಾಡಿದ್ದು ಯಾವತ್ತನ್ನು ನೋಡಿವಿ ನಾವು? ಯಾವತ್ತನ್ನು ನೋಡಿದ್ವಾ? ಯಾವತ್ತನ್ನು ನಾವು ಕಣ್ಣು ತುಂಬ ನೋಡಿವ? ನಾವೇ ಸಮಾಧಿ ಮಾಡಬೇಕು, ಬದುಕಿದ್ದರೆ ಸಮಾಧಿ ಮಾಡಬೇಕು. ಇದ್ರ ಅರ್ಥ ಏನಂದ್ರೆ ಗೊತ್ತಾ ದೇವ್ರ ಮಕ್ಕಳು? ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿದ್ದೇವೆ ಮಕ್ಕಳೇ. ಆ ವಾಕ್ಯ ಓದೋದ್ರ ಮಕ್ಕಳು. ಎಫೆಸಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಓದೋಣ. ಓದ್ರಿ. ಎಫೆಸಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಆತನು
ಸ್ವಲ್ಪ ಚೆನ್ನಾಗಿ ಕೇಳ್ರಿ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ. ನೋಡಿದ, ಒಬ್ಬ ಮನುಷ್ಯನು ಯಾವುದನ್ನು ಸಾಯ್ತಾನಂತೆ? ಪಾಪ ಮತ್ತು ಹೇಳ್ರಿ ಅಪರಾಧ ಮತ್ತು ಪಾಪಗಳ ದೆಸೆಯಿಂದ ಸತ್ತವನಾಗಿದ್ದಾನಂತೆ. ಆಮೇಲೆ ದೇವ್ರ ಮಕ್ಕಳು ಸ್ವಲ್ಪ ಅರ್ಥ ಮಾಡಿದ್ರು ಮಕ್ಕಳು. ಅದಕ್ಕೋಸ್ಕರ 32ನೇ ಕೀರ್ತನೆಯಲ್ಲಿ ಬರಬಾರದೆ, ಯಾವನ ದ್ರೋಹಗಳು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟವು, ಅವನೇ ಧನ್ಯನು. ಆಮೇಲೆ ಅವನೇ ಧನ್ಯ. ನೋಡಿದ್ರ ಮಕ್ಕಳೇ, ಇಲ್ಲದೆ ಅಪರಾಧದ ನಿಮಿತ್ತವಾಗಿ ಕೇಳ್ರಿ, ಅಪರಾಧದ ನಿಮಿತ್ತವಾಗಿ ಪಾಪದ ನಿಮಿತ್ತವಾಗಿ ಮನುಷ್ಯರು ಸತ್ತೋಗಿರಂತ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ಬರಲ್ಪಡುತ್ತೆ, ನೀನು ಜೀವಿಸುವಂತ ಹೆಸರು ನಿನಗಿದ್ರೂ ನಿನ್ನ ಕೃತ್ಯಗಳು ನಾನು ಬಲ್ಲೆನು, ಆದರೆ ನೀನು ಸತ್ತವನಾಗಿದ್ದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಸಾರಾಯಿ ಕುಡಿಯುವವನು ಪಾಪ ನಿಮಿತ್ತವಾಗಿ ಸತ್ತು ಹೋಗಿದ್ದಾನೆ. ಒಬ್ಬ ವ್ಯಭಿಚಾರ ಮಾಡುವವನು ತನ್ನ ಅಕ್ರಮದಿಂದ ಅವನು ಸತ್ತು ಹೋಗಿದ್ದಾನೆ. ಒಬ್ಬನು ಸಿನಿಮಾ ನೋಡುವವನು ತನ್ನ ಪಾಪದಿಂದ ಸತ್ತು ಹೋಗಿದ್ದಾನೆ. ಒಬ್ಬ ಬಡ್ಡಿ ಕೊಡುವಂತ ವ್ಯಕ್ತಿ ತನ್ನ ಪಾಪದಿಂದ ಸತ್ತು ಹೋಗಿದ್ದಾನೆ. ಒಬ್ಬ ವ್ಯಕ್ತಿ ಸಾಕ್ಷಿ ಹೀಗಿದೆ ದೇವ್ರ ಮಕ್ಕಳೇ, ಅನ್ಯನಿರುವಾಗ ಆ ವ್ಯಕ್ತಿ ಬಡ್ಡಿ ತಗೊಂತಾ ಇದ್ದಂತೆ, ಬಡ್ಡಿ ತಗೊಂಡು ಕಟ್ತಾ ಇದ್ದಂತೆ. ಕಟ್ತಾ ಇದ್ದು ಪ್ರಾರ್ಥನೆ ಮಾಡಂತೆ, ದೇವಾ ಈ ಸಾಲದಿಂದ ಬಿಡಿಸಯ್ಯ, ಈ ದುಃಖದಿಂದ ಬಿಡಿಸಯ್ಯ, ಈ ಸಾಲ ತೀರೋಗ್ಬೇಕಯ್ಯ, ಈ ಬಡ್ಡಿಗಳು ತೀರೋಗ್ಬೇಕಯ್ಯ, ಕಟ್ಟಿ ಕಟ್ಟಿ ನಂಗೆ ಸಾಕಯ್ಯದಂತೇಳಿ ಪ್ರಾರ್ಥನೆ ಮಾಡ್ದಂತೆ. ಮಾಡಿ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನ ನಂಬುವಾಗ ಯೇಸು ಕ್ರಿಸ್ತನ ಕನಿಕರಿಸಿ ಇವಾಗ ಆಶೀರ್ವಾದ ಮಾಡಿದ್ರೆ ಈ ಕ್ರೈಸ್ತ ವ್ಯಕ್ತಿ ಏನು ಮಾಡ್ತಾನಂತ ಗೊತ್ತಾ? ವಾರಕ್ಕೆ 10 ರೂಪಾಯಿ ಬಡ್ಡಿ ಕೊಡ್ತಾನಂತೆ. ಹಲ್ಲೆಲೂಯಾ. ವಾರಕ್ಕೆ ಎಷ್ಟಂತಮ್ಮ? 10 ರೂಪಾಯಿ ಬಡ್ಡಿ. ಕ್ರೈಸ್ತವರು ಬಡ್ಡಿ ಕೊಡ್ಬೋದಾ? ಈ ಬಡ್ಡಿ ಕೊಡುವವನು ಕೂಡ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಒಬ್ಬ ಕುಡುಕನು ಸತ್ತು ಹೋಗಿದ್ದಾನೆ. ಒಬ್ಬ ಪಾಪ ಮಾಡುವಂಥ ವ್ಯಕ್ತಿ ಸತ್ತು ಹೋಗಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ದಲ್ಲ, ಐಗುಪ್ತ ಪಾಪಕ್ಕೆ ಗುರುತು, ದೇವ್ರ ಮಕ್ಕಳೇ ಪಾಪಕ್ಕೆ ಗುರುತು, ಲೋಕಕ್ಕೆ ಗುರುತು, ಫರೋಹನು ಸೈತನಿಗೆ ಗುರುತು. ಅಲ್ಲಿಂದ ಬಂದು ಇವ್ರೇನು ಮಾಡ್ದ ಗೊತ್ತಾ? ಮೋಶೆ ಮಾತನ್ನು ತಳ್ಳಿಬಿಟ್ಟು ಐಗುಪ್ತದ ಕಡೆಗೆ ಮನಸ್ಸಿಟ್ರಂತೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಎಲ್ಲಿ ಮನಸ್ಸಿಟ್ರಂತಮ್ಮ? ಪಾಪದ ಕಡೆಗೆ, ಅದೇ ವ್ಯಭಿಚಾರದ ಕಡೆಗೆ. ಬಿಟ್ಟಿರುವ ಪಾಪಗಳನ್ನ ಪುನಃ ಅದೇ ಪಾಪದ ಕಡೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಅಂಥವ್ರು ಭಾಳ ಜನ ಇದ್ದಾರೆ. ಅವರು ಹೋಗಿ ಸಮಾಧಿ ಮಾಡ್ತಾರೆ. ಆಮೇಲೆ ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು. ನೀನಂತೂ ಹೋಗಿ ಏನು ಮಾಡಬೇಕು? ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸ್ಬೇಕು. ಒಂದು ಸಾರಿ ಪ್ರಾರಂಭದಲ್ಲಿ ಒಬ್ಬತ್ತಿನ ಕೈಕಾಲು ಬಿದ್ದೋಗಿದ್ದು. ಚೆನ್ನಾಗಿ ಕೇಳ್ರಿ. ಕೈಕಾಲು ಬಿದ್ದೋದಾಗ ಆತನು ಬಹಳ ಸೇವೆಗೆ ಭಾಳ ವಿರುದ್ಧವಾಗಿ ಮಾತಾಡ್ತಿದ್ದ. ನಮ್ಮನ್ನು ಕೂಡ ಹೆಂಗೆ ಬೇಕಾರಂಗೆ ಮಾತಾಡೋನು. ಅಮ್ಮ ಕೇಳ್ತೀರಾ? ನನ್ನ ಕೂಡ ಹೆಂಗೆ ಬೇಕಾರಂಗೆ ಮಾತಾಡೋನು. ಏಯ್ ಅವ್ನು ಸೇಕರ್ದೇನೋ ಒಂದು, ಅವ್ನು ಭಾಳ ಬೈಬಿಡ್ಕೊಂಡು ತಿರುಗಾಡ್ತಾನ. ಅವನು 4 ಕೇಟಿಡ್ಬೇಕು, ಅವನಿಗೆ 4 ಕೇಟಿಟ್ರೆ ಸರಿ ಆಗ್ತಾನೆ ಅವನು ಅನ್ನುವಂಥ ವ್ಯಕ್ತಿ ಒಂದು ಸಾರಿ ಕೈಕಾಲು ಬಿದ್ದೋಗ್ಬಿಟ್ಟವ. ಬಿದ್ದೋದಾಗ ಎಲ್ಲ ವಿಶ್ವಾಸಗಳನ್ನ ಕರೆಸಿ, ಕೆಲವೊಂದು ಪಾಸ್ಗಳನ್ನ ಕರೆಸಿ ಪ್ರಾರ್ಥನೆ ಮಾಡ್ತಿರುವಾಗ ಅದನ್ನು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿದಾಗ ದೇವರ ಮಹಾಕೃಪೆಯಿಂದ ಕೈಕಾಲು 2 ಬಂದವು. ಚೆನ್ನಾಗಿ ನಡ್ಕೊಂಡು ಜೀವನ ಮಾಡ್ತಾನೆ. ಜೀವನ ಮಾಡುವಾಗ ದೀಕ್ಷೆಯನ್ನು ತೆಗೆದುಕೊಂಡ, ಬಾಪ್ತಿಸಮ್ తీసుకున్నాడు. బాప్తిసం తీసుకొని పాత ప్రియురాలు మళ్ళీ వచ్చిందంట. హల్లెలూయా. ಹಳೇ ಪ್ರಿಯಳು ಮತ್ತೆ ಬಂದು ಪ್ರಿಯಾ ರಾರಾ, ಹಲ್ಲೆಲೂಯಾ, ಪ್ರಿಯಾ ಅಂತ ಹೇಳುವಾಗ ಮತ್ತೆ ಹಳೆ ಅಲವಾಟುಗಳೇ ಮತ್ತೆ ಹೇಳ್ತಿದ್ದು. ದೀಕ್ಷೆ ತಗೊಂಡು ಚರ್ಚಿಗೆ ಹೋದ್ರು. ಚರ್ಚೆ ಸಾಕ್ಷಿ ಹೇಳ ನಮ್ಮ ಮಾತು ಏನಂತ? ಯೇಸುನ ಸ್ವಸ್ಥ ಮಾಡಿದ್ದಾನೆ, ಯೇಸುನನ್ನು ಗುಣಪಡಿಸಿದ್ದಾನೆ, ನಾನು ಬಾಪ್ತಿಸಂ ತಗೊಂಡಿದ್ದೀನಿ ಅಂತೇಳಿ. ಲಾಸ್ಟಿಗೆ ದೇವ್ರ ಮಕ್ಕಳೇ, ಅವ್ರ ಮನೆ ಮೇಲೆ ಒಂದು ವಿಗ್ರಹ ಇತ್ತು, ದೊಡ್ಡ ವಿಗ್ರಹ. ಅವತ್ತಿಗೆ ಆತನ 50 ಲಕ್ಷ ರೂಪಾಯಿ ಮನೆ ಕಟ್ಟಿದ್ದಾನೆ. ನಮ್ಮ ಇವಾಗ ಅವ್ರು 2 ಕೋಟಿ ರೂಪಾಯಿ ಮನೆ. ಅದು ನಮ್ಮ ಅಣ್ಣಂದು ಅಕ್ಲು ಅಣ್ಣಂದು ಐತಲ್ಲ, ಹಂಗೆ ದೊಡ್ಡ ಮನೆ ಇದಾವ. ಅಲ್ಲಿ ಒಂದು ತಿರುಪತಿದು ದೊಡ್ಡದು ಗೊಂಬೆ ಹಾಕ್ಸಿದ್ದ. ಅದನ್ನೆಲ್ಲ ತೆಗಿಸಿ ಅಲ್ಲಿ ಯೇಸುವಿನ ಕೃಪೆ ಅಂತ ಬರೆಸ್ಯಾನ. ಹಲ್ಲೆಲೂಯಾ. ಗೋಡಿಗೆ ಯೇಸುವಿನ ಕೃಪೆ. ನಮ್ಮ ನಗರ ನೋಡಿದವರು, ಅಲ್ಲೆಲ್ಲ ನೋಡಿದವರು, ಅಬ್ಬಾ ಯೇಸುವಿನ ಕೃಪೆ ಹಾಕ್ಸಿದ್ದಾನೆ. ದೇವ್ರ ಮಕ್ಕಳೇ, ಅಕ್ರಮ ಸಂಬಂಧ ಯಾವ ಸಂಬಂಧಮ್ಮ? ಅಕ್ರಮ ಸಂಬಂಧ. ಬಿಟ್ಟಿರುವ ಪಾಪವನ್ನ, ಹಳೆಯಲವರನ್ನ ಮತ್ತೆ ಜೊತೆ ಮಾಡಿಕೊಂಡಿದ್ದಾನೆ.
ಅಲ್ಲಲಿಯ ಹಿಂಗೆ ಹೇಳ್ತಾವ ತಪ್ಪಿಟ್ಕೊಬೇಡ್ರಿ, ಯಾಕಂದ್ರೆ ಇರ್ತಾವೆ ಇದೆಲ್ಲ ಬಿಟ್ಟು ಹಾಕೋಣ. ಅಲ್ಲಲಿಯ ಮತ್ತೆ ಇಟ್ಕೊಂಡು ಒಂದು ಸಾರಿ ನಾನು ಒಂದು ಕಡೆಗೆ ಹೋಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೇನೆ. ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಿರುವಾಗ ಫೋನಲ್ಲಿ ಏಮೇ ಬಾಗುನವ ಚೀರ ಆ ಚೀರ ಕಟ್ಕೋವೆ ಬಾಕರ್ ಪಡ್ತಾವ ನೀವು ಈ ಚೀರ ಮೇಲೆ ನಾ ಎದುರು ರಾವೆ ನಿನ್ನ ಚೂಡಲ್ಲ ಅಂತ ಅವೆಲ್ಲ ಮಾತುಗಳು ಮಾತಾಡ್ಕಿರ್ತದೆ. ನಾನು ಭಾಳ ಹುಷಾರಿರ್ತಾನೆ ಮತ್ತು ಅಲ್ಲಲಿಯ ಅವೆಲ್ಲ ಒಂದು ಸರಿ ಹಿಂಗೆ ಹೋಗ್ತಿರುವಾಗ ಕೇಳ್ಕೊಂಡು ಹಿಂಗೇ ಹೋಗ್ತಿರುವಾಗ ಅಲ್ಲಿ ಒಂದು ಮನೆ ಇತ್ತು, ವಿಸಿಟ್ ಮಾಡೋಣ ಅಂತ ಹೋಗ್ತಿರುವಾಗ ಹಿಂಗೆ ಹೋಗ್ತಿರುವಾಗ శేఖర్ ఏడపోతావు ఈడనా ప్రార్థన చేస్తానికి పోతున్నాను. నేను కూడా నాకు శోధనలు ఎక్కువ వచ్చాయప్ప. మళ్ళీ ఇలాంటి బుద్ధి ఉంటే ఇలాంటి పాపలు ఉంటే శోధనలు రాకుండా మేలు వస్తాయా? అల్లెలూయా. ಶೋಧನೆ ఎక్కువ వస్తాయి కదా, ಶೋಧನೆ ಹೆಚ್ಚು ಬರ್ತಾವಪ್ಪ ಅಂತ ಹೇಳಿದ್ರು. ಸರಿಯಪ್ಪ ಪ್ರಾರ್ಥನೆ ಮಾಡಂತೇಳಿ ಪ್ರಾರ್ಥನೆ ಮಾಡೋಕ್ಕೆ ಹೋಗಿ ನಾನು ಪ್ರಾರ್ಥನೆ ಮಾಡ್ತಿರೋ, ದೇವ ಈ ಮಗನಿಗೆ ರಕ್ಷಣೆ ಕೊಡಿಯಲ್ಲ ಸ್ವಾಮಿ, ರಕ್ಷಣೆದಲ್ಲಿ ಮುಂದಕ್ಕೆ ಹೋಗುವಂತೆ ಬಲ ಕೊಡಪ್ಪ, ಇವ್ರನ್ನ ಬಲಪಡಿಸಪ್ಪ, ಈ ಮನೆಯವ್ರನ್ನ ಆಶೀರ್ವಾದ ಮಾಡಪ್ಪ ಅಂದರೆ ಸುಮ್ಮನಿರ್ಬೇಕಲ್ಲ. ಆತನು ಅಯ್ಯ ಸ್ತೋತ್ರಯ್ಯ ಅನ್ಕತ್ತಿರ್ಬೇಕಲ್ಲ. ಏನು ಗೊತ್ತಾ, ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನ ಬಿಟ್ರೆ ಇದನ್ನ ಬಿಟ್ರ ಯಾದನ್ನ ಬಿಟ್ರೆ ಅದನ್ನ ಬಿಟ್ರೆ ಬೇರೆ ಇಲ್ಲಪ್ಪೋ, లోకవెల్ల ఉడికి నా బందే, ఇలాంటి ప్రియులు ఎక్కడా దొరకలేదప్పో. హల్లెలూయా హల్లెలూయా. ಬಾಯಿ ಮುಚ್ಕೊಂಡು ಸುಮ್ಮನಿರುವಾಗ ನಾನು ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ. ಏನು ದೊಡ್ಡ ಭಕ್ತನ, ಹೃದಯ ತುಂಬ ನಿನ್ನ ಜ್ಞಾಪಕ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದನ್ನು ಬಿಟ್ಟರೆ ಬೇರೆ ಇಲ್ಲ ನನ್ನ ಕಡೆ. ನೀನು ಯಾವುದನ್ನು ಬಿಟ್ಟರೆ ನನಗೆ ಗೊತ್ತ ತಪ್ಪು, ನೀನು ಮಾಡುವ ಕಂತ್ರಿ ಕೆಲಸ ಎಲ್ಲ ನಿಮಗೆಲ್ಲ ಗೊತ್ತ ತಪ್ಪು. ಹಲ್ಲೆಲೂಯಾ ಹಲ್ಲೆಲೂಯಾ. ಅಷ್ಟು ಉನ್ನತವಾಗಿರುವಂಥ ವ್ಯಕ್ತಿ, ಬಹಳ ಆಶೀರ್ವಾದವುಳ್ಳಂಥ ವ್ಯಕ್ತಿ. ಈಗ ಏನಾಗಿದೆ ಗೊತ್ತಾ ದೇವ್ರ ಮಕ್ಕಳೇ, ಆ ದಿನಗಳಲ್ಲಿ ಕಾರ್ನಲ್ಲಿ ಹೋಗುವಂಥ ವ್ಯಕ್ತಿ ಈ ದಿನಗಳಲ್ಲಿ ಆಟಗಳು ನಿಲ್ಲಿಸ್ತಾನೆ. 20 ರೂಪಾಯಿ 30 ರೂಪಾಯಿ ಆಟಕ್ಕೆ ಹೋಗ್ತಿರ್ತಾನೆ. ಅಲ್ಲಲ್ಲಯ್ಯ. ಯಾಕೆ ಗೊತ್ತಾ, ಒಂದು ವಾಕ್ಯ ಬರಲ್ಪಡ್ತದೆ. ಆ ವಾಕ್ಯ ಹೋದ್ರೆ ಕೀರ್ತನೆಗಳು 106ನೇ ಅಧ್ಯಾಯ 43 ವಚನ ಓದಿರ್ತೀರ ಮಕ್ಕಳ. 106ನೇ ಅಧ್ಯಾಯ 43 ವಚನ ಓದ್ರಿ. ಆತನು ಅವರನ್ನು ಅನೇಕ ಬಾರಿ ರಕ್ಷಿಸಿದರು, ಅನುಸರಿಸಿ ಅವಿಧೇಯರಾದರು. ನೋಡಿದ, ತಮ್ಮ ಅಕ್ರಮ చేత దీన స్థితిಗೆ, దీన దశకు. తెలుగు ಹೆಂಗಿದೆ ವಾಕ್ಯ? ಅಲ್ಲಲ್ಲ, తెలుగుನಾಗ ಎಟ್ಲುಂది ಇವ್ರು ಕೂಡ ಎಕಡೆ ಇದಾರೆ ಗೊತ್ತಿಲ್ಲ. 106ನೇ కీర్తన 43 వచన తెలుగులో ಯಾರಾದ್ರು ಹೋದ್ರಿ? ఆయనను వారు వెంటనే మర్చిపోయి ఆయనను తమ దోషము చేత, చూడండి కరలో అక్రము చేత, ఇక్కడ దోషము చేత ಹೀನ ದಶಮು ನೊಂದಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಉನ್ನತವಾಗಿರುವಂಥ ಈತನು ಇವಾಗ ಏನಾಗಿದ್ದಾನೆ? ಹೀನ ಸ್ಥಿತಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಮನೆ ಕೂಡ ಇನ್ನೊಬ್ಬರಿಗೆ ಮಾರುವ ಸ್ಥಿತಿಗೆ, ಬಡ್ಡಿ ಕಟ್ಟುವ ಸ್ಥಿತಿಗೆ, ಸಾಲಗಾರನಾಗುವ ಸ್ಥಿತಿಗೆ. ಯಾಕೆ ಗೊತ್ತಾ ದೇವ್ರ ಮಕ್ಕಳೇ, ಅಕ್ರಮದಿಂದ ಯಾರಾದರೂ ಜೀವಿಸ್ತಾರೋ, ಪಾಪದಲ್ಲಿ ಯಾರಾದರೂ ಜೀವಿಸ್ತಾರೋ, ಅವ್ರು ಎಷ್ಟೇ ಎತ್ತರವಾಗಿದ್ರು ಸಹ ಅವರು ಕೊನೆಯದಾಗಿ ದೇವ್ರ ಮಕ್ಕಳೇ ಅವರು ಹೀನ ಸ್ಥಿತಿಗೆ ಬರ್ತಾರೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಅವ್ರು ಎಲ್ಲಿಗೆ ಬರ್ತಾರೆ ಹೇಳ್ರಿ? ಅವರು ಹೀನ ಸ್ಥಿತಿಗೆ ಬರ್ತಾರೆ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ, ಪಾಪವನ್ನು ನಾವು ಬಿಡಬೇಕು. ಆಮೇಲೆ ಏನು ಮಾಡ್ಬೇಕು? ನಾವು ಪಾಪವನ್ನು ನಾವು ಬಿಡಬೇಕು. ನಮ್ಮಲ್ಲಿ ಪಾಪಗಳು ಇರಬಾರ್ದು. ಹಲ್ಲೆಲೂಯಾ. ಕ್ರೈಸ್ತವರಾದ ನಮ್ಮಲ್ಲಿ ಏನಿರಬಾರ್ದು? ಪಾಪವನ್ನು ಇರಬಾರ್ದು. ಆಮೇಲೆ ಅದಕ್ಕೋಸ್ಕರ ನೋಡ್ರಿ ದೇವ್ರ ಮಕ್ಕಳೇ, ದೇವರು ಮೊದಲು ದೇಶ ಯಾವ್ದು ಗೊತ್ತಾ? ವಿಗ್ರಹಾರಾಧನೆ. ಹಲ್ಲೆಲೂಯಾ. 2ನೇ ದೊಡ್ಡದು ಪಾಪ ಯಾವ್ದು ಗೊತ್ತಾ? ವ್ಯಭಿಚಾರ. ಆಮೇಲೆ
హల్లెలూయా, హల్లెలూయా. ఒక సంఘంలో ఒక ఆయన వాక్యం చెప్తున్నాడంట. వాక్యం చెప్పేటప్పుడు బైబిల్ తీయండి అన్నాడంట. యోహన్ రాసిన సువార్త 3వ అధ్యాయము 16వ వచనము అన్నాడంట. అనేసరికి సంఘ పెద్ద కోపపడి ఇదే వాక్యం చెప్తారే అని ఆయన బయటికి పోయాడంట. బయటికి పోయేటప్పుడు పాస్టర్ అడిగాడంట, ఏమండి యోహన్ రాసిన సువార్త 3వ అధ్యాయం 16 అంటే ఆయన కోపపడి ఎందుకు చర్చ నుంచి బయటికి పోయాడంటే, అయ్యా ఆయన పేరు యోహాను, ఆయనకి 3 భార్యలు 16 మంది బిడ్డలయ్యా. అందుకొరకే నువ్వు యోహాను రాసిన సువార్త 3వ అధ్యాయము 16వ వచనం అన్నావు కదా, అందుకొరకే కోపపడి ఆయన మంది బయట పోయాడయ్యా. హల్లెలూయా, హల్లెలూయా. ఈయనైతే అది మంచి వాక్యమని, దేవుడు లోకాన్ని ఎంతో ప్రేమించాడని ఆయన వాక్యం చదువుతుంటే ఈయనకి వర్తిస్తుందంట ఆ వాక్యము. హల్లెలూయా. ఆయన పేరు యోహాను, 3 భార్యలు 16 మంది బిడ్డలు ఉన్నారంట. హల్లెలూయా, హల్లెలూయా. మళ్ళీ క్రైస్తవుడే సంఘంలో పెద్ద, సంఘ పెద్ద ఉన్నవారికి ఏకపత్ని కలవరై ఉండవలను. ఆమె సంఘంలో పెద్దవాళ్ళు ఉండాలంటే వాళ్ళు ఏకపత్ని గలవారై ఉండాలని బైబిల్ అంటుంది. హల్లెలూయా, హల్లెలూయా. మళ్ళీ ఈయన సంఘంలో సంఘ పెద్ద 3 భార్యలు. హల్లెలూయా, హల్లెలూయా. ಅದಕ್ಕೋಸ್ಕರ ದೇವ್ರ ಮಕ್ಕಳಲ್ಲಿ ವಾಕ್ಯದಲ್ಲಿ ಬರಬಾರ್ದು. ಯೇಸುಸ್ವಾಮಿ ಹೇಳ್ತಾನೆ, ಏನು ಹೇಳ್ತಾನೆ ವಾಕ್ಯದಲ್ಲಿ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರನ್ನು ಉತ್ತರಿಕೆಯನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು ಎಂಬುದಾಗಿ ಯೇಸು ಹೇಳಿದನು. ಚಪ್ಪಳಾಗಿ ದೇವರನ್ನು ಕರಪಡಿಸೋಣ ದೇವ್ರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು. ಲೋಕದಲ್ಲಿ ಎಷ್ಟೋ ಜನ ಪಾಪದಲ್ಲಿದ್ದಾರೆ, ಎಷ್ಟೋ ಜನ ನರಕದಲ್ಲಿದ್ದಾರೆ. ಒಂದು ವೇಳೆ ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ, ಇವತ್ತು ಪಾಪದಲ್ಲಿರುವಂಥ ವ್ಯಕ್ತಿ, ಚೆನ್ನಾಗಿ ಅರ್ಥ ಮಾಡ್ರಿ, ಪಾಪದಲ್ಲಿರುವಂಥ ವ್ಯಕ್ತಿ, ಕುಡಿತನದಲ್ಲಿರುವಂಥ ವ್ಯಕ್ತಿ, ಮೋಸದಲ್ಲಿರುವಂಥ ವ್ಯಕ್ತಿ, ಅನ್ಯಾಯದಲ್ಲಿರುವಂಥ ವ್ಯಕ್ತಿ, ಪಾಪ ವ್ಯಭಿಚಾರದಲ್ಲಿರುವಂಥ ವ್ಯಕ್ತಿ, ಒಂದು ವೇಳೆ ರಕ್ಷಣೆ ಇಲ್ಲದೆ, ಒಂದು ವೇಳೆ ಮಾರು ಮನಸ್ಸಿಲ್ಲದೆ, ಒಂದು ವೇಳೆ ಬಾಪ್ತಿಸಮ್ ಇಲ್ಲದೆ, ಒಂದು ವೇಳೆ ಪಶ್ಚಾತ್ತಾಪ ಇಲ್ಲದೆ, ಒಂದು ವೇಳೆ ಸತ್ತೋದ್ರೆ ಹೇಗೆ ದೇವ್ರ ಮಕ್ಕಳು? ಚೆನ್ನಾಗಿ ಅರ್ಥ ಮಾಡ್ರಿ. ನಿಮ್ಮ ಬಂಧುಗಳು ತಂದುಕೊಡ್ರಿ, ಅವರು ಯೇಸುವನ್ನು ಅರಿದಂಗೆ ಹೋದ್ರೆ ಸತ್ತೋದ್ರೆ ಯಾರವರಿಗೆ ಉತ್ತರವಾದಿ? ಚೆನ್ನಾಗಿ ಅರ್ಥ ಮಾಡ್ರಿ. ಅದಕ್ಕೋಸ್ಕರ ಒಂದು ವಾಕ್ಯದಲ್ಲಿ ಬರ್ಬಾರ್ದು ದೇವ್ರ ಮಕ್ಕಳೇ. ಪಾಪಿಗಳು ಸತ್ತ ಕೂಡಲೇ ಎಲ್ಲಿ ಹೋಗ್ತಾರೆ ಹೇಳ್ರಿ? ಪಾಪಿಗಳು ಈ ಲೋಕದಲ್ಲಿ ಸತ್ತ ಕೂಡಲೇ ಎಲ್ಲಿಗೆ ಹೋಗ್ತಾರೆ ಹೇಳ್ರಿ? ಭಾಳ ಜನ ಅಂತಾರಲ್ಲ, ಸತ್ತ ಮ್ಯಾಗ ಇಲ್ಲೇ ಗಾಳಿ ತಿರುಗಾಡ್ತದಾರ, ಇಲ್ಲೇ ಗಾಳಿ ತಿರುಗಾಡ್ತಾರ. ಹಲ್ಲೆಲೂಯಾ. ಒಬ್ಬೊಮ್ಮೆ ಕ್ರೈಸ್ತ ಮಗಳು, ಅವ್ರ ಯಜಮಾನ ತೀರೋಗೇನ, ಯಜಮಾನ ತೀರೋದ್ರೆ ಆ ಯಜಮಾನ ಮನೆಯಲ್ಲೇ ತಿರುಗ್ತಾನಂತೆ. ಹಲ್ಲೆಲೂಯಾ. ಮನೆಗೇ ತಿರುಗ್ತಾನಂತ. ಇನ್ನು ಬಂದು ಪ್ರಾರ್ಥನೆ ಮಾಡಿಸ್ತಾರೆ, ಪಾಸ್ಟ್ರೇ ನನ್ನ ಗಂಡ ಮನೆಗೇ ತಿರುಗ್ತಾನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಸತ್ತಂಥ ವ್ಯಕ್ತಿ, ಪಾಪದಲ್ಲಿ ಸತ್ತಂಥ ವ್ಯಕ್ತಿ ಒಂದು ಕ್ಷಣದಲ್ಲಿ ನರಕಕ್ಕೆ ಹೋಗ್ತಾನಂತೆ ದೇವ್ರ ಮಕ್ಕಳೇ. ಅಂದರೆ ಪಾತಾಳಕ್ಕೆ ಹೋಗ್ತಾನಂತೆ. ಹಲ್ಲೆಲೂಯಾ. ಎಷ್ಟು ಕ್ಷಣ ಅಂತಮ್ಮ? ಒಂದೇ ಕ್ಷಣ. ಆ ವಾಕ್ಯ ಓದಿದ್ರೆ ದೇವ್ರ ಮಕ್ಕಳು ತೆಗಿರಿ. ಯೋಬನ ಬರೆದ ಪುಸ್ತಕದಲ್ಲಿ 21ನೇ ಅಧ್ಯಾಯ 13ರ ವಚನ ಓದೋಣ. ಬೇಗ ಮುಗಿಸ್ಕೊಂಡು ಟೈಮ್ ಆಗುತ್ತೆ ಮಕ್ಕಳು. ಓದೋಣ, ಓದ್ರಿ. ಯೋಬ 21:13. ತೆಲುಗಾದ್ರೆ ಬರಲ್ಲ, ತೆಲುಗಿನಾಗ ಓದ್ರಿ. ತೆಲುಗಿನ ಚೆನ್ನಾಗಿದೆ ವಾಕ್ಯ. తెలుగు 21:13 వాళ్ళు శ్రేయస్సు కలిగి ఒక క్షణములోనే పాతాళంలోనికి దిగుదురు. చూడండి, పాపం ఎట్లా బంధిస్తుంది, పాపం ఎట్లా ఈడ్చుకొని పోతుంది ఒక క్షణములోనే. హల్లెలూయా, హల్లెలూయా. ಅದಕ್ಕೋಸ್ಕರ ದೇವ್ರ ಮಕ್ಕಳು ನಾವೇನು ಮಾಡಬೇಕು? ಅನೇಕ ಜನರಿಗೆ ನಾವು ಸುವಾರ್ತೆ ಸಾರಬೇಕು. ಹಲ್ಲೆಲೂಯಾ. ಇದು ಯಾವುದಿದು ದೇಶ ಕ್ಯಾಂಪ್ ಅಲ್ಲ? ಈ ದೇಶ ಕ್ಯಾಂಪ್ನಲ್ಲಿ ಈ ಗುಂಟಕಲ್ ಕ್ಯಾಂಪ್ನಲ್ಲಿ ಅನೇಕ ಜನರಿಗೆ ಸುವಾರ್ತೆ ಸಾರಬೇಕು ದೇವ್ರ ಮಕ್ಕಳ. ಎಷ್ಟೋ ಜನ ಪಾಪದಲ್ಲಿ ಸತ್ತೋಗಿದ್ದಾರೆ, ಅಪರಾಧದಲ್ಲಿ ಸತ್ತೋಗಿದ್ದಾರೆ, ಕುಡಿಯೋದ್ರ ಮೂಲಕ ಸತ್ತೋಗಿದ್ದಾರೆ, ಸಿನಿಮಾ ನೋಡೋದ್ರ ಮೂಲಕ ಸತ್ತೋಗಿದ್ದಾರೆ, ವ್ಯಭಿಚಾರದ ಮೂಲಕ ಸತ್ತೋಗಿದ್ದಾರೆ. ಅಂಥವರಿಗೆ ದೇವರ ಮಕ್ಕಳಿಗೆ ಏನು ಮಾಡಬೇಕು? ನಿನ್ನ ಕೈಯಲ್ಲಿ
ದೀಪವೆಂಬ ವಾಕ್ಯವನ್ನು ತೆಗೆದುಕೊಂಡು ಕತ್ತಲಿರುವಂಥವರಿಗೆ, ಪಾಪದಲ್ಲಿರುವಂಥವರಿಗೆ, ನರಕದಲ್ಲಿರುವಂಥವರಿಗೆ ನೀನು ಸುವಾರ್ತೆಯನ್ನು ಸಾರಬೇಕು. ನೀನು ಸುವಾರ್ತೆ ಸಾರದಿದ್ದರೆ ಬಹಳ ಕಷ್ಟಕರವಾಗಿರ್ತದೆ. ಒಂದು ದಿನದಲ್ಲಿ ಒಬ್ಬ ಕ್ರೈಸ್ತವನು ಸತ್ತೋಗಿದ್ದಾನೆ. ಅಲ್ಲಿ ಪಾಸ್ಟ್ರು ಚರ್ಚಿಗೆ ಬಂದಿದ್ದಾರೆ. ಪಾಸ್ಟ್ರು నైట్ ప్రార్థన ಮಾಡೋದಕ್ಕೆ ಬಂದಿದ್ದಾರೆ. ఒక విశ్వాసి చనిపోయాడు. పాస్టర్ అక్కడ నైట్ ప్రార్థనకు వచ్చాడు. నైట్ ప్రార్థనకు వచ్చి అక్కడ పాటలు పాడుతాం. పరదేశములు ప్రియులారా మన పురమిదిగాదిపుడు నిజముగా ఇలాంటి పాటలు పాడుతుంటే అంత లోపల ఒక తాగి ఒకడు వచ్చి అక్కడ అల్లరి చేస్తున్నాడు. అల్లరి చేస్తుంటే నేను అన్నాను, ఎందుకు అల్లరి చేస్తాను, ఊరుకోండు, తాగి ఇక్కడ రాకూడదు కదా, ఎందుకు వచ్చావు, ఇంటికన్నా పో అంటే, నేను ఒక్కడినే తాగానా, ఈ పాస్టర్ తాగడా అంటాడు. ఈ పాస్టర్ తాగడా అంటే, పాస్టర్ పాయపా అన్నాను. నిన్న ఇద్దరు ఒక బాటిల్ తీసుకొని 1980 తాక్కున్నాం. తాకుతుంటే నాకు చికెన్ ముక్క అడిగాడు. ఇప్పుడు అడుగు అంటున్నాడు. ఎవరిని? పాస్టర్ని. వాడికి ఎంత ధైర్యం అండి. ఒక పాస్టర్ని, ఒక విశ్వాసం కాదు ఆయన పాస్టర్ అంటే దొంగ పాస్టర్. ఇప్పుడు మాట్లాడించినా నీ ఎదురుగా మాట్లాడించినా అమ్మ వద్దురా పోరా అంటున్నా. హల్లెలూయా. నిన్న ఆయన తాకుతుంటే నేను చికెన్ ముక్క తింటుంటే నాకు ఒక 2 పీసులు అన్నాడు. పాస్టర్ ఇస్తాను, నువ్వు కూడా తిను అన్నాను. నేను ఇప్పుడు అడగదామా అంటాడు. చూడండి, ఇప్పుడు వాక్యం చెప్పేవాళ్ళు ఆ పరిశుద్ధత లేదు. వాక్యం చెప్పేది పెద్దది కాదు, పరిశుద్ధత కలిగి ఉండాలి. ఆమేన్. భక్తి కలిగి ఉండాలి, భక్తి వేషము కలిగి ఉండకూడదు. హల్లెలూయా, హల్లెలూయా, ಹಲ್ಲೆಲೂಯಾ. ದೇವರ ಮಕ್ಕಳೇ, ಅನೇಕ ಜನರು ಲೋಕದಲ್ಲಿ ಪಾಪದಲ್ಲಿದ್ದಾರೆ, ಶಾಪದಲ್ಲಿದ್ದಾರೆ. ಅಂಥವ್ರಿಗೆ ನಾವು ವಾಕ್ಯವನ್ನು ಹೇಳಬೇಕು. ಅಂಥವ್ರಿಗೆ ವಾಕ್ಯವನ್ನು ಹೇಳದಿದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಗೊತ್ತಾ? ನಾವೇ ಆಗಿರ್ತೀವಿ ದೇವ್ರ ಮಕ್ಕಳೇ. ಆಮೇನ್. ಅದಕ್ಕೋಸ್ಕರ ದೇವ್ರ ಮಕ್ಕಳು ಇಲ್ಲಿ ವಾಕ್ಯದಲ್ಲಿ ಬರಬಾರದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು ಎಂಬುದಾಗಿ ಹೇಳ್ತಾನೆ. ಇನ್ನೊಬ್ಬನ ಬಂದು ಸಹ ಹೇಳ್ತಾನೆ, ಸ್ವಾಮಿ ನಿನ್ನ ಹಿಂಬಾಲಿಸುತ್ತಾನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನಿನಗೆ ಅಪ್ಪಣೆ ಆಗಲೆಂದನು. ಹಲ್ಲೆಲೂಯಾ. ಅಯ್ಯ, ನಾನು ನಿನ್ನ ಹಿಂಬಾಲಿಸುತ್ತೇನೆ, ನಿನ್ನ ಸುವಾರ್ತೆ ಸಾರುತ್ತೇನೆ, 4 ಜನರಿಗೆ ವಾಕ್ಯವನ್ನು ಸಾರುತ್ತೇನೆ, ಆದರೆ ನಾನೇನು ಮಾಡ್ತೇನೆ ಗೊತ್ತಾ? ಮೊದಲು ಹೋಗಿ ನನ್ನ ಮನೆಯವರಿಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಅದು ವಾಕ್ಯದಲ್ಲಿ ಮತ್ತೊಂದು ಬರೋ ಸುವಾರ್ತೆದಲ್ಲಿ ದೇವ್ರ ಮಕ್ಕಳು 6ನೇ 33 ಬರುತ್ತೆ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡು. ಮೊದಲು ಫಸ್ಟ್ ನಿನ್ನ ಮನೆಯನ್ನು ಕಟ್ಟೋದಲ್ಲ, ಮೊದಲು ದೇವರ ರಾಜ್ಯವನ್ನು ಕಟ್ಟು. ಮೊದಲು ನಿನ್ನ ಕುಟುಂಬವನ್ನು ಇದು ಮಾಡೋದಲ್ಲ, ಫಸ್ಟ್ ದೇವರಾಜ್ಯವನ್ನು ಕಟ್ಟು. ದೇವರಾಜ್ಯವನ್ನು ಕಟ್ಟು. ಅನೇಕ ಜನ ದೇವರ ಕಡೆ ನಡೆಸು. ಒಂದು ಸಾರಿ ಕೊರ್ನೇಲಿ ಅನ್ನುವಂಥ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತಿರುವಾಗ ದೇವದೂತ ಪ್ರತ್ಯಕ್ಷವಾದನು ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ಜನ ಇವತ್ತು ಕ್ರೈಸ್ತವ್ರ ಮನೆಯಲ್ಲಿ ಕೂಡ ಹೇಳ್ತಾರೆ, ಅಯ್ಯ ನಮ್ಮ ಮನೆ ದೆವ್ವ ಇದೆ, ನಮ್ಮ ಮನೇಲಿ ಗೆಜ್ಜೆ ತಿರುಗ್ತವೆ, ನಮ್ಮ ಮನೇಲಿ ಅದು ಶಬ್ದ ಬರ್ತದೆ. ದೇವ್ರ ಮಕ್ಕಳೇ, ಪ್ರಾರ್ಥನೆ ಮಾಡುವವರ ಮನೆಯಲ್ಲಿ ದೇವರು ದೇವದೂತನಿರುತ್ತಾನೆ. ಚಪಳಾಗಿ ದೇವರು ನಮ್ಗೆ ಕನಪಡಿಸೋಣ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವವರ ಮನೆಯಲ್ಲಿ ದೇವದೂತನಿರುತ್ತಾನೆ. ಈ ಕೊರ್ಲೇನಿಗೆ ದೇವದೂತ ಕಾಣಿಸಿಕೊಂಡು ಹೇಳ್ತಾನೆ, ಅಯ್ಯ ಪೇತ್ರನಿದ್ದಾನೆ. ಪೇತ್ರನ ಕರೆಸಿ ಏನು ಮಾಡ್ಬೇಕು ಗೊತ್ತಾ? ನೀನು ವಾಕ್ಯ ಹೇಳಿಸ್ಕೊಂಡ್ರೆ ನಿನಗೆ ರಕ್ಷಣೆ ಆಗ್ತದೆ, ನಿನ್ನ ಮನೆಯವರಿಗೆ ರಕ್ಷಣೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕೊರ್ಲೇನ್ ಏನು ಮಾಡ್ದೆ ಹೇಳ್ರಿ? ಈ ಕೊರ್ನೇಲಿ ಏನು ಮಾಡ್ದೆ ಹೇಳ್ರಿ? ಪೇತ್ರನ ಕರೆಸ್ಕೊಂಡು ಅವರು ಒಂದು ಕುಟುಂಬಕ್ಕೆ ಮಾತ್ರ ವಾಕ್ಯ ಹೇಳಿಸ್ಕೊಂಡ, ಇನ್ನು ಯಾರನ್ನ ಕರೆಸಿದ? ವಾಕ್ಯ ಓದಿರ್ತೀವಿ ಮಕ್ಕಳು. ಅಪೊಸ್ತಲ ಕಾರ್ಯ ತೆಗಿರಿ. ಅಪೊಸ್ತಲ ಕಾರ್ಯಗಳು 10ನೇ ಅಧ್ಯಾಯ 24ನೇ ವಚನ ಓದ್ರಿ. ಮರುದಿನ ಅವನು ಕೈಸರಕ್ಕೆ ಸೇರಿದನು. ಕೊರ್ಲೇನ್ನು ನೋಡಿದ್ದೇವೆ ಮಗ, ತನ್ನ ಬಂಧು ಬಳಗದವರನ್ನು ಪ್ರಾಣ ಮಿತ್ರನ್ನು ಕೂಡ ಕರೆಸಿ ಪೇತ್ರನೆದು ನೋಡ್ತಿದ್ದನು. ಬೆಳಗಿನ ಜಾವದಲ್ಲಿ ಅಣ್ಣವರು ಹೇಳಿದರು,
ನಾವು ಅನೇಕ ಜನರ ಹತ್ರ, ನಮ್ಮ ಸೇವಕರು ಹೇಳಿದರು, ಅನೇಕ ಜನರ ಹತ್ರ ನಾವು ಲೋಕದಲ್ಲಿ ಸ್ನೇಹ ಮಾಡೋಕ್ಕಾಗಲ್ಲ. ಮಾಡಿದರೆ ಸೇವಕ ನೋಡಪ್ಪ ಲೋಕ ಜನರೊಡನೆ ಸಹವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ನೀವು ಮಾಡ್ತಿರ್ತಾರೆ ನಿಮ್ಮ ಸ್ನೇಹಿತರ ಹತ್ರ, ಅವ್ರನ್ನ ಚರ್ಚಿಗೆ ನಡೆಸ್ಬೇಕು ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಅಂದರೆ ಇಲ್ಲಿ ಕೊರಲನಿಗೆ ಏನಂತ ಅಂದರೆ, ನನಗೆ ಈ ವಾಕ್ಯಗಳ ಮೂಲಕ ರಕ್ಷಣೆ ಆಗೋದಾದರೆ, ಈ ವಾಕ್ಯಗಳ ಮೂಲಕ ನನ್ನ ಮನೆಯವರಿಗೆ ರಕ್ಷಣೆ ಆಗೋದಾದರೆ, ಮತ್ತು ನಾನು ಹೊಂದಿದ ರಕ್ಷಣೆ ಇನ್ಯಾರು ಹೊಂದಬೇಕು? ನನ್ನ ಬಂಧುಗಳೂ ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ. ನನ್ನ ಪ್ರಾಣ ಮಿತ್ರರೂ ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಇನ್ನು ಮೇಲೆ ನೀವು ಒಬ್ಬರಾಗಿ ಬರಬಾರ್ದು, ನೀವು ಕುಟುಂಬ ಸಹಿತವಾಗಿ ಆಲಯಕ್ಕೆ ಬರಬೇಕು. ನಾನು ಇನ್ನು ಹೇಳಿದಲ್ಲ, ಕುಟುಂಬ ಸಹಿತವಾಗಿ ನೀವು ಆಲಯಕ್ಕೆ ಬರುವಾಗ ದೇವರ ದಯೆ ನಿಮ್ಮ ಮೇಲೆ ಬರುತ್ತದೆ, ದೇವರ ಕೃಪೆ ನಿಮ್ಮ ಮೇಲೆ ಬರುತ್ತದೆ. ಆಮೆನ್. ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರ್ತದೆ. ಇದು ಸೈತಾನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಏನು ಮಾಡ್ತಾನೆ ಗೊತ್ತಾ? ನೀನು ಮನೆಗಿರು, ಇವ್ರು ಹೋಗ್ಲಿ. ಹಲ್ಲೆಲೂಯಾ. ಗಂಡ ಹೋದ್ರೆ ಏಡ್ತಿ ಮನೆಗಿರ್ತಾಳೆ. ಒಂದು ಸಾರಿ ಒಬ್ಬ ಸಿಸ್ಟರ್ ನಮ್ಮ ಚರ್ಚಿಗೆ ಬರ್ತಾಳೆ. ಏನಕ್ಕ ಈ ವಾರ ಚರ್ಚಿಗೆ ಬಂದಿಲ್ಲ ಅಂದರೆ, ಪಾಸ್ಟ್ರೆ ನಮ್ಮ ಅತ್ತೆ ಬಂದಿಲ್ಲ ಪಾಸ್ಟ್ರೆ, ಅದಕ್ಕೋಸ್ಕರ ನಮ್ಮ ಅತ್ತಿಗೆ ನಾನು ಮಟನು ಚಿಕನು ಮಾಡ್ಕೊಂತಿದ್ದೆ. ಅಲ್ಲಕ್ಕ ನೀನು ಅತ್ತೆನ ಕೂಡ ಚರ್ಚಿಗೆ ಕರ್ಕೊಂಬರ್ಬೇಕಲ್ಲ ಅಂದರೆ, ನಮ್ಮ ಅತ್ತೆ ಅಂದ್ಲು ಪಾಸ್ಟ್ರೆ ಏನಂತ, ಹೋಗಮ್ಮ ನೀವು ಚರ್ಚಿಗೆ ಹೋಗಮ್ಮ, ನಿಂದು ಈ ವಾರ ಚರ್ಚಿಗೆ ಹೋಗ್ತೀನಿ, ಚರ್ಚಿಗೆ ಹೋಗಮ್ಮ, ನಾನು ಅಡುಗೆ ಮಾಡ್ತೀನಿ ಹೋಗಮ್ಮ ಅಂದ್ಲಂತೆ. ಅತ್ತೆ ಅಂದ್ಲಂತೆ, ಈ ಕತ್ತೆ ಕೇಳಿಲ್ಲ. ಹಲ್ಲೆಲೂಯಾ. ಅತ್ತೆ ಹೇಳಿ ಈ ಕತ್ತಿಗೆ ನೋಡ್ದ, ವಾಕಿಲ್ಲದ ಅತ್ತೆ ಹೇಳಂತೆ. ಏನಂತ, ಅಮ್ಮ ನೀನು ಚರ್ಚ್ ತಪ್ಸಕ್ಕೆ ಹೋಗ್ಬೇಡಮ್ಮ, ನೀನು ಹೋಗಮ್ಮ, ನಾನು ಅಡುಗೆ ಮಾಡ್ತೀನಿ, ಬೇಕಾರೆ ನೀನು ಬರೋದ್ರೊಳಗೆ ನಾನು ಅಡುಗೆ ಮಾಡಿ ಇಟ್ಟಿರ್ತೀನಮ್ಮ. ಹಲ್ಲೆಲೂಯಾ ಅಂತೇಳಿ ಈ ಅತ್ತೆ ಹೇಳ ವಾರ ವಾಕ್ಯ ಕೇಳುವ ಕತ್ತಿಗೆ. హల్లెలూయా. ఈ కత్తిదంతే అత్తే ఎప్పుడో ఒకసారి వస్తావత్త, నీకు వంటం చేసి పెట్టాలత్త, నిన్ను చూడాలత్త, టీవీ పెట్టుకొని ఇద్దరు చూడాలత్త, సరదాగా మాట్లాడుకోవాలత్త. అందుకొరకే డ్రాప్ అయ్యాను పాస్టర్ గారు, సిగ్గులేదా మాట చెప్పదని. అత్త చెప్పిందంట, పోమ్మా పో, నీ దేవుని మందిరానికి పో, అక్కడ ఆరాధించు. చూడండి, ఈమెకి వార వాక్యం తెలుసు. అత్త నేను కూడా పోతాను, నీవు కూడా రా. ಆಮೇ ಒಂದು ಸಾರಿ ಅತ್ತನಿಗೆ ಕರ್ಕೊಂಡು ಬಂದಿದ್ದಕ್ಕಿಂತ ಅತ್ತೆ ಕೂಡ ರಕ್ಷಣೆವಂತ ಇದ್ಲು. ಆಮೇ ನೋಡಿದ ಕೊರಲೇನು ಏನು ಮಾಡ್ತಾನೆ ಗೊತ್ತಾ ದೇವ್ರ ಮಕ್ಕಳೇ, ಆತನು ಕುಟುಂಬ ಮಾತ್ರ ಅಲ್ಲಂತೆ, ಬಂಧು ಮಿತ್ರರನ್ನು ಪ್ರಾಣ ಮಿತ್ರರನ್ನು ಕರೆಸಿ ಪೇತ್ರನ ಎದುರು ನೋಡ್ತಾ ಇದ್ದಾನೆ. ಮತ್ತೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನ ಎದುರು ನೋಡಿದಿರುವಾಗ ಪೇತ್ರನು ವಾಕ್ಯ ಹೇಳಿದವರೆಲ್ಲರ ಮೇಲೆ ಪರಿಶುದ್ಧಾತ್ಮ ದೇವರು ಇಳಿದು ಬಂದನು. ಜೋರಾಗಿ ಚಪ್ಪಲಾಗಿ ದೇವರನ್ನು ಕನಪಡಿಸೋಣ. ಆಮೆನ್. ಪರಿಶುದ್ಧಾತ್ಮ ದೇವರು ಇಳಿದು ಬಂದಾಗ ದೇವರ ಮಕ್ಕಳೇ ಅವರೆಲ್ಲರೂ ಮನಪೂರ್ವಕವಾಗಿ ಹೇಳಿದ್ರು, ನಮಗೆ ದೀಕ್ಷಾಸ್ನಾನ ಮಾಡಿಸಿರಿ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ನೋಡಿದ್ರೆ ದೇವರ ಮಕ್ಕಳೇ, ನೀವು ಜಸ್ಟ್ ಇಲ್ಲ, ನಿಮ್ಮ ಪ್ರಾಣ ಸ್ನೇಹಿತರ ನಿಮ್ಮ ಬಂಧುಗಳಲ್ಲಿ ಕರ್ಕೊಂಡು ಬರೋದೇ ಕೆಲಸ. ದೈವ ಸೇವಕರ ಮೂಲಕ ಪರಿಶುದ್ಧಾತ್ಮ ದೇವರು ಮಾತಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಪೇತ್ರನು ಬಲವಾದ ಸೇವಕನಾಗುವುದಕ್ಕೆ ಬಲವಾದ ಕಾರಣ ಯಾರು ಹೇಳ್ರಿ? ಅದನ್ನ ಯೇಸುವಿನ ಬಳಿಗೆ ಕರೆತಂದವ್ರು ಯಾರು ಹೇಳ್ರಿ? ಪೇತ್ರನ್ನ ಯೇಸುವಿನ ಬಳಿಗೆ ಕರೆತಂದವ್ರು ಯಾರು? ಅದನ್ನ ಬಳಿಗೆ ನಡೆಸಿದವ್ರು ಯಾರು ಹೇಳ್ರಿ? ಯೇಸು ಎದ್ದಕ್ಕೂ ಪೇತ್ರನ ఎవరు పిలుచుకొని వచ్చారు? ఆ వ్యక్తి పేరేమి? ఆంద్రియా. ఎవరు? పేత్ర తమ్ముడు. హల్లెలూయా. తమ్ముడు అన్నని నడిపించాడు. అన్న బలంగా సేవ చేశాడా? తమ్ముడు బలంగా సేవ చేశాడా? చెప్పండి. పేతురు బలంగా సేవ చేశాడా? ఆంద్రియా బలంగా సేవ చేశాడా? పేతురు ఒకసారి మాట్లాడితే 3000 మంది రక్షింపబడ్డారు. హల్లెలూయా. పేతురు మాట్లాడితే 3000 మంది రక్షించబడ్డారు. నెక్స్ట్ పేతురు మాట్లాడితే 5000 మంది పురుషులు రక్షించబడ్డారు. ఆమేన్. మనం ఒక్కరిని దేవుని వైపుకు నడిపిస్తే వాళ్ళే మనకన్నా బలముగా దేవుని పని చేస్తారు. హల్లెలూయా. పేతురు చేసిన పనికి, ఆ ప్రతిఫలానికి ఆంధ్రే కూడా ఉంటుంది లాస్ట్ రోజున. ಆಮೆನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ ನಾವೇನು ಮಾಡಬೇಕು? ಯೇಸುವಿನ ಬಳಿಗೆ ನಡೆಸಬೇಕು. ನನಗೊಬ್ಬ పాస్టర్ ಗೊತ್ತಿರ, ಅವ್ರು పాస్టర్ ಏನಂತ ಗೊತ್ತಾ? పాస్టరే, ನೀವು పాస్టర్ గారు మీ చర్చికి వస్తామంటే అంత. ఎందుకు సార్ సండే కూడా ఎందుకు వస్తారంటే, మీ చర్చిలో జనం బాగుంటారు, నేను వాక్యం చెప్పడానికి వస్తాను. ఎందుకు మీ చర్చిలో చెప్పరా? నేను చెప్పను పాస్టర్, నా దగ్గర 3000 ప్రసంగాలు ఉన్నాయి. ఎన్ని ప్రసంగాలు ఉన్నాయంట? 3000 ప్రసంగాలు ఉన్నాయంట. మళ్ళీ 300 మందిని రక్షించావా?
30 మంది కూడా రావట్లేదు పాస్టర్ గారు మా చర్చికి. 3000 ప్రసంగం ఎందుకు దండగా? హల్లెలూయా, హల్లెలూయా. పేతురు ఒక ప్రసంగంలోనే 3000 మంది రక్షించబడి 3000 మంది బాప్తిసం పొందుకున్నారు. ఆమేన్. అందరూ చప్పట్లు కొడుతూ దేవుని మహిమపరుస్తాం. హల్లెలూయా, హల్లెలూయా. 3000 మంది. ప్రసంగంలో బలం ఉండాలి, పరిశుద్ధాత్మ కలిగి ఉండాలి. సేవకుడు విశ్వాసి కూడా పరిశుద్ధాత్మతో నింపబడాలి. అందుకొరకే యేసయ్య అంటాడు, మొదట పోయి దేవుని రాజ్యాన్ని ప్రకటించు, అప్పుడు నీకు దేవుని రాజ్యంలో ప్రతిఫలం ఉంటుందంటాడు. హల్లెలూయా, హల్లెలూయా. ದೇವರ ಮಕ್ಕಳ ಚೆನ್ನಾಗಿ ಗಮನಿಸಿರ್ತಾರೆ ಮಕ್ಕಳು. ಅದಕ್ಕೋಸ್ಕರ ಅಲ್ಲಿ ವಾಕ್ಯದಲ್ಲಿ ಬರಬಾರ್ದೆ, ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅವನು ದೇವರಾಜ್ಯಕ್ಕೆ ಯೋಗ್ಯ. ಹಿಂದಕ್ಕೆ ತಿರುಗಿ ನೋಡೋವನು ಸಭೆಗೆ ಒಬ್ಬರನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಜನ ಸಭೆಯಲ್ಲಿರುವಂಥ ಜನರನ್ನ ಕೆಡಿಸ್ತಾರೆ. ನಮ್ಮ ಸಭೆಗೆ ಒಬ್ಬ ಅಮ್ಮ ಬರ್ತಾ ಇದ್ಲು. ಒಬ್ಬ ಅಮ್ಮ ಬರ್ತಿರುವಾಗ ಆಮೇಲೆ ಇದಕ್ಕಿದ್ದಂಗೆ ಸಭೆ ಬಿಟ್ಬಿಟ್ಲು. సభ బిడ్డ నన్ను కేಳಿದೆ, అక్క నేను సభే అక్క మీరు సంఘం ఎందుకు విడిచిపెట్టారు అంటే, అయ్యా నేను రావాలని ఆశ నాకు, అందుకొరకు ఉపవాస ప్రార్థన కూడా పెట్టించుకున్నాను, నాకు చాలా ఆశ ఉంది. అయితే మా చర్చికి వస్తుంది కదా ఒక ఆమె ఎట్లా అందంటే, అమ్మ నువ్వు చర్చికి వస్తే ఆ గుడి ఉంది కదా, గుడి ఏమంటారు మీరు, గుడి తెలియదు, గుడి ఉంది కదా, గుడిలో ఎవరు పూజ చేస్తారు, నీవే చర్చికి వస్తే ఎట్లా, నేను ఇంత సంవత్సరం నుంచి వచ్చే నాకు ఏం కాలేదు, నీవు ఎందుకు వస్తావే, పూజ చేసుకుని పో. హల్లెలూయా, హల్లెలూయా. ఒక ఆమె దేవుని మందిరానికి నడిపించబడింది. ఆమె ద్వారా కుటుంబం కూడా రక్షింపబడే సమయంలో ఈమె ఏం చేసిందంట, చర్చికి రాకుండా అడ్డుగోడగా నిలబడింది ఆమె. హల్లెలూయా, హల్లెలూయా. అట్లా ఉండరాదు, అట్లా మనము ఉండకూడదు. మనం ఏం చేయాలంటే, నశించిపోయే వాళ్ళని, నరకానికి పోయే వాళ్ళని మన వాక్యము ద్వారా, సువార్త ద్వారా వాళ్ళ మందిరానికి మనము ನಡಿಪಿಂಚಾಲಿ. ಹಲ್ಲೆಲೂಯ. ದೇವರ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ನನಗೆ ಕೊಟ್ಟ ಟೈಮ್ ಆಯಿತು. ಹಲ್ಲೆಲೂಯ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನೀವು ಕೂಡ ದೇವರ ಮಕ್ಕಳು ಈ ವಾಕ್ಯವನ್ನು ಕೇಳಿದ್ರಲ್ಲ, ಇನ್ನು ಮೇಲೆ ನರಕದ ಬಾಗಿಲಲ್ಲಿರುವಂಥ ಜನರನ್ನು, ಬೆಂಕಿಯ ಬಾಯಲ್ಲಿರುವಂಥ ಜನರನ್ನು, ಅನೇಕ ಜನರನ್ನು, ಕುಡುಕರನ್ನು, ಪಾಪ ಮಾಡೋರನ್ನ, ವ್ಯಭಿಚಾರ ಮಾಡೋರನ್ನ ದೇವರ ವಾಕ್ಯ ಹೇಳಿ ಮಂದಿರಕ್ಕೆ ನೀವು ಕರೆತರುವುದಾದರೆ ನಿಮ್ಮ ಮೂಲಕ ದೇವರ ರಾಜ್ಯಕ್ಕೆ ಮಹಿಮೆ ಉಂಟಾಗುತ್ತದೆ, ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಹಲ್ಲೆಲೂಯ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್. ಎಲ್ಲರ ಕಣ್ಣು ಮುಚ್ಚಿಕೊಳ್ಳೋಣ. ಒಂದು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ದೇವರ ಮಕ್ಕಳೇ, ಎಲ್ಲರ ಕಣ್ಣು ಮುಚ್ಚಿಕೊಳ್ಳುವುದಾದ್ರೆ ದೇವರ ಹತ್ರ ಹೇಳೋಣ, ಸ್ವಾಮಿ ನಾನು ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ತಿರುಗಿ ನೋಡುವುದಾದ್ರೆ, ಸ್ವಾಮಿ ನಾನು ದೇವರ ರಾಜ್ಯಕ್ಕೆ ಯೋಗ್ಯ ಅಲ್ಲ ಸ್ವಾಮಿ. ಅಯ್ಯ, ಎಷ್ಟೋ ಸಾರಿ ಕರ್ತನೆ ಲೋಕದ ಕಡೆಗೆ ನೋಡಿದ್ದೇನೆ, ಲೋಕದ ಸಂಪ್ರದಾಯ ಕಡೆಗೆ ನೋಡಿದ್ದೇನೆ, ಪಾಪದ ಕಡೆಗೆ ತಿರುಗಿ ಕರ್ತನೆ ನಾನು ಕರ್ತನೆ ಹೋಗಿದ್ದೇನೆ. ಅಪ್ಪ, ಲೋಟನ ಹೆಂಡತಿ ತಿರುಗಿ ನೋಡೋದ್ರ ಮೂಲಕ ಆಕೆ ಉಪ್ಪಿನ ಕಂಬವಾದಳು, ಆಕೆ ನಾಶವಾದಳು ಕರ್ತನೆ. ಇನ್ನು ಮೇಲೆ ಕರ್ತನೆ ನಾನು ಲೋಕದ ಕಡೆಗೆ, ಪಾಪದ ಕಡೆಗೆ ಕರ್ತನೆ ಸ್ವಾಮಿ, ಶರೀರದ ಆಶೆ ಕಡೆಗೆ, ಕಣ್ಣಿನ ಆಶೆ ಕಡೆಗೆ ಕರ್ತನೆ, ಡಂಬದ ಕಡೆಗೆ ನಾವು ಹೋಗದೆ ದೇವ ನಿನ್ನ ಕಡೆಗೆ ಹೋಗುವಂತೆ ಕೃಪೆ ಕೊಡು ಸ್ವಾಮಿ. ಹಲ್ಲೆಲೂಯಾ. ప్రతి ఘోర పాపములో కడుగును మన యేసయ్య ఆ రక్తము. ప్రతి ఘోర పాపములో కడుగును మన యేసయ్య రక్తము. బహు దుఃఖములో మునిగెనే చమచరాక్తము కామారనే. బహు దుఃఖములో మునిగెనే చమచరాక్తము కామారనే. ಎಲ್ಲರೂ ಮೊಣಕಾಲ ಮೇಲೆ ಬಂದು ಬಲವಾಗಿ ಮೊಣಕಾಲ ಮೇಲೆ ಪ್ರಾರ್ಥಿಸೋಣ. ರಕ್ತಮು ರಕ್ತಮು ಅಮೂಲ್ಯమైన రక్తము, నిష్కలంకమైన రక్తము, అమూల్యమైన
రక్తము నిష్కలంకమైన రక్తము యేసు రక్తము 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 యేసు రక్తము రక్తము యేసు రక్తము 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 యేసు రక్తము 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 ಪ್ರತಿಯೊಬ್ಬರು ಯೇಸುವಿನ ರಕ್ತದಲ್ಲಿ ನಮ್ಮ ಪಾಪಗಳನ್ನು ತೊಳೆದುಕೊಂಡು ಅಪರಾಧಗಳ ನಿಮಿತ್ತವಾಗಿ ಪಾಪ ನಿಮಿತ್ತ ಸತ್ತವರಾಗಿದ್ದ ನಮ್ಮನ್ನು ಯೇಸು ಕ್ರಿಸ್ತನ ಬದುಕಿಸಿದನು. ಯೇಸುವಿನ ರಕ್ತ ನಮ್ಮನ್ನು ಪಾಪದಿಂದ ತೊಳೆದು ಈಗ ನಮ್ಮನ್ನು ಶುದ್ಧರಾಗಿ ಮಾಡಿತು. ಈಗ ನಮ್ಮನ್ನು ನೀತಿವಂತರಾಗಿ ಮಾಡಿದೆ. ದೇವರಿಂದ ಬರುವಂತ ಕೋಪದಿಂದ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ದೇವರ ಮಗ ದೇವರ ಸ್ತುತಿಸು, ಬಲವಾಗಿ ಕೊಂಡಾಡು, ದೇವರನ್ನು ಆರಾಧಿಸು, ಚಪ್ಪಳ ತಡೆದ ದೇವರ ನಾಮವನ್ನು ಬಲಪಡಿಸೋಣ. ಈ ಒಂದು ಉಪವಾಸ ಪ್ರಾರ್ಥನೆಯ ದೇವರ ಮಹಿಮೆ, ದೇವರ ತೇಜಸ್ಸು ನಿನ್ನ ಮೇಲೆ ಬಹಳವಾಗಿ ಉಂಟಾಗಲಿ, ಪ್ರಕಾಶವಾಗಿ ನಿನ್ನ ಜೀವಿತವನ್ನು ಮಾರ್ಪಡಿಸಲಿ. ಹೇಳೋಣ, ದೇವರೇ ನನ್ನನ್ನು ಮಹಿಮೆಯಿಂದ ಅಧಿಕ ಮಹಿಮೆಗೆ, ನನ್ನನ್ನು ಬಲದಿಂದ ಅಧಿಕ ಬಲಕ್ಕೆ ನನ್ನ ನಡೆಸು. ದೇವರೇ, ನಾನು ಇನ್ನು ಮೇಲೆ ಪಾಪದ ಕಡೆಗೆ ಮನಸ್ಸಿಡಬಾರದು. ದೇವರೇ, ಕರ್ತನೆ ವ್ಯಭಿಚಾರದ ಕಡೆಗೆ ಮನಸ್ಸಿಡಬಾರದು, ಅಂಧಕಾರದ ಕಡೆಗೆ ಮನಸ್ಸಿಡಬಾರದು. ದೇವರೇ, ದೇವ ನಾನು ನಿನ್ನ ಕಡೆಗೆ ದೇವರ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಓಟವನ್ನು ಸ್ಥಿರದಿಂದ ಓಡುವಾಗೆ ಕೃಪೆ ದಯಪಾಲಿಸು ಯೇಸುವಿನ ನಾಮದಲ್ಲಿ, ಕೃಪೆ ದಯಪಾಲಿಸು ಯೇಸುವಿನ ನಾಮದಲ್ಲಿ. ಮನಸಾಕ್ಷಿನಿ ಶುದ್ಧಿ ಸೇಯೋನು ಮನ యేసయ్యా రక్తము, మనసాక్షిని శుద్ధి చేయును మన యేసయ్యా రక్తము, మన శిక్షను తొలగించెను సంహారమునే, మన శిక్షను తొలగించెను సంహారమునే. యేసు రక్తము 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 యేసు రక్తము 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 అమూల్యమైన నిష్కలంకమైన రక్తము, అమూల్యమైన రక్తము నిష్కలంకమైన రక్తము యేసు రక్తము 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 యేసు రక్తము రక్తము యేసు రక్తము రక్తము యేసు ರಕ್ತವು. ಧ್ಯಾನ ಮಾಡೋಣ ದೇವರ ಮಕ್ಕಳೇ. ಯೇಸುವಿನ ರಕ್ತ ನಮ್ಮನ್ನು ಪಾಪದಿಂದ ಬಿಡಿಸಿ ಪರಿಶುದ್ಧನಾಗಿ ಮಾಡಿ ತಂದೆ ಬಳಿಗೆ ನಡೆಸುವಂತ ಅಮೂಲ್ಯವಾದ ರಕ್ತ, ಉನ್ನತವಾದ ರಕ್ತ, ಪರಲೋಕದಲ್ಲಿ ನಮಗೋಸ್ಕರ ಮರೆಯಿಡುವ ರಕ್ತ, ನಮಗೋಸ್ಕರ ವಿಜ್ಞಾಪನೆ ಮಾಡುವ ರಕ್ತ, ಏಬಲಕ್ಕಿಂತ ಬಲವಾಗಿ ಮಾತಾಡುವ ರಕ್ತ, ಏಬಲಕ್ಕಿಂತ ಹಿತವಾಗಿ ಮಾತಾಡುವ ರಕ್ತ, ಯೇಸುವಿನ ರಕ್ತ ಪರಲೋಕದಲ್ಲಿದೆ. మహాపరిశుద్ధ స్థలములో చేర్చును మన యేసయ్యా రక్తము, మహాపరిశుద్ధ స్థలములో చేర్చును మన యేసయ్యా రక్తము, మన ప్రధాన యాజకుడు మన కంటే ముందుగా వెళ్ళెను, మన ప్రధాన యాజకుడు మన కంటే ముందుగా వెళ్ళెను. యేసు రక్తము 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 యేసు రక్తము రక్తము అమూల్యమైన నిష్కలంకమైన రక్తము, అమూల్యమైన రక్తము నిష్కలంకమైన
రక్తము యేసు రక్తము చప్పట్లు 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 దేవుని సన్నిధిలో రక్తము జీవితాలు సంగపంచుకొని మన జీవితాలు పరిశుద్ధాత్మ నింపుదల చేత దేవుని నామముపరిచే బిడ్డలుగా దేవుడు మనల్ని మార్చునుగాక. నిష్కళంకమైన రక్తము యేసు రక్తము 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 యేసు రక్తము 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 నా సన్మానానికే మహనీయుడవు చప్పట్లు చప్పట్లు మహనీయుడవు నీవేనయ్యా నా సన్మానానికే మహనీయుడవు నీవేనయ్యా మహనీయుడవు నీవేనయ్యా అనాధన్యత ఓహో నా భాగ్యము అబే ఏమని వివరింతును ఏమని వివరింతును అనాధన్యత ఓహో నా భాగ్యము ఏమని వివరింతును ఏమని వివరింతును అనాధన్యత ఓహో నా భాగ్యము ఏమని వివరింతును అనాధన్యత ఓహో నా భాగ్యము ఏమని వివరింతును ఏమని వివరింతును ఎందుకని నీ సత్తుగా మారితిని యేసయ్యా నీ రక్తముచే కడుగబడినందున యేసయ్యా నీ రక్తముచే కడుగబడినందున నీ అనాది ప్రణాళికలో ఆశించెను నా హృదయ సీమా నీ అనాది ప్రణాళికలో ఆశించెను నా హృదయ సీమా అనాధన్యత నా భాగ్యము ఏమట్లు పట్టాలి దేవుని స్తుతించాలి దేవుని సన్నిధిలో అనాధన్యత నా భాగ్యము ఏమని వివరింతును ఏమని వివరింతు చప్పట్లు 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 ఏమని వివరింతును అనాధన్యత ఓహో నా భాగ్యము ఏమని వివరింతును ఏమని వివరింతును చప్పట్లు చప్పట్లు పట్టాలి దేవుని ఆత్మ బలముగా మన మధ్యలో సంచారం చేస్తుండగా పరిశుద్ధాత్మ నింపబడేవారు అన్య భాషలో మాట్లాడేవారు దేవుని సన్నిధిలో అభిషేకమును పొందుకునేవారు ఈ కూడిక ద్వారా గొప్ప విడుదల స్వస్థతలు యేసయ్య నామములో జరుగునుగాక. హల్లెలూయా యేసయ్య 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 హల్లెలూయా పరిశుద్ధాత్మక బలమైన అభిషేకం మనందరినీ కమ్ముకొనును గాక. ప్రియ దేవుని జనమా, ఈ స్థలములోకి మనం వచ్చాం. దేవుని ఉద్దేశము లేకుండా ఎవ్వరం ఇక్కడికి రాలేదు. ఆయన ప్రణాళిక మన అందరి పైన పెట్టాడు. నువ్వు ఆయన దగ్గరికి వచ్చావంటే
నేను చెప్తున్నాను, దేవుని శక్తితో దేవుడు నింపి నిన్ను నడిపిస్తాడు. ముందు దినాల్లో గొప్ప కార్యాలు ప్రభు నీ పట్ల మన పట్ల జరిగించేలా ఉన్నాయి. ఈరోజు ఇన్న వర్తమానం నిజముగా నాగిటి మీద చేయి పెట్టి వెనక చూచువాడు నాకు పాత్రుడు కాడు. యేసు ప్రభు నమ్ముకో. ప్రభువా ఈరోజు రాత్రి నేను కూడా అనేక మారులు లోకంలో జరుగుతున్న శ్రమలు శోధనలు బట్టి నేను కొన్నిసార్లు నా ఆత్మీయతలు వెనక్కి పడిపోయాను. అయితే ఈ రోజున మరొకసారి హెచ్చరిక చేసి నీ వాక్కు ద్వారా నాతో మాట్లాడావు అనుకునేవాళ్ళు దయచేసి మీ కుడి హస్తం పైకెత్తండి. థ్యాంక్ యూ సహోదరుడా, థ్యాంక్ యూ సహోదరి. మిమ్మల్ని దేవుడు దీవించును కాక. దేవుడు నిజంగా నీతో మాట్లాడి ఉంటే ఎక్కడున్నోళ్ళు అక్కడ కండ్లు మూసుకొని, దేవుడు నాతో మాట్లాడాడు, ఇక మీదట నేను అలా ఉండను, ప్రభు కోసం జీవిస్తాను అనుకుని మీ కుడి హస్తాలను పైకెత్తితే మీకోసం ఈ రాత్రి ప్రార్థన చేయబోతున్నాం. దేవుడు మిమ్మల్ని ఆశీర్వదిస్తాడు. థ్యాంక్ యూ లార్డ్. యేసయ్య మిమ్మల్ని దీవించును గాక. ప్రార్థన చేద్దాం. సర్వాధికారి, సర్వశక్తిమంతుడా, ఇదిగో ప్రియులు చేతులెత్తిన బిడ్డలందరి కోసం ప్రార్థిస్తున్నాం. నీ దాసులను నిలబెట్టుకొని ప్రభువా, ఈ రెండో దినపు రాత్రి కూడికలో సూటిగా నాతో కూడా మాట్లాడారు. ఇక్కడ చేరి వచ్చిన బిడ్డలందరితో మాట్లాడారు. ఆయన విశ్వాసించి ఇక మీదట ప్రభు సన్నిధిలో వెనుకకు తిరగకుండా క్రీస్తు కొరకు నేను సాగే బిడ్డగా ఉంటానని చేతులెత్తిన ప్రతి నా సహోదరులను మీ హస్తపనిలోకి తీసుకొస్తుండగా ఆశీర్వదించి బలపరిచి మీరే మహిమ పొందండి. యేసుక్రీస్తు ఉన్నతమైన నామములో ప్రార్థిస్తున్నాం తండ్రి. గట్టిగా చెప్పండి ఆమేన్. గట్టిగా ఆమేన్. హల్లెలూయా. దేవునికి మహిమ.